Hello everyone. In this session, we are going to discuss about termite proofing, types of termite proofing, and its suitability in construction. So first we have to know about what is the meaning of termite. So termites are popularly known as white ants ಅಂತ ಕರೀತೇವೆ. So which will cause considerable damage to the woodwork, furnishings ಮತ್ತು buildings. ಸೊ ಏನು ಮಾಡುತ್ತೆ ಅಂತಂದರೆ ಟರ್ಮೈಟ್ಸ್ಗಳು ದೀಸ್ ಆರ್ ನಾರ್ಮಲಿ ಕಾಲ್ಡ್ ಆಸ್ ವೈಟ್ ಆ್ಯಂಟ್ ಅಂತ ಕರೀತೇವೆ. ಸೊ ಇವು ಏನು ಮಾಡ್ತವೆ, ಸೊ ನಾವು ಬಿಲ್ಡಿಂಗ್ಗಳಲ್ಲಿ ಯೂಸ್ ಮಾಡ್ತಕ್ಕಂತಹ ಏನು ವುಡ್ ವರ್ಕ್ ಇರುತ್ತೆ ಅಥವಾ ಬೇರೆ ಬೇರೆ ಡೋರ್ಸು ವಿಂಡೋಸ್ಗಳು ಏನು ವುಡ್ಡಿಂದ ಮಾಡಿರ್ತೇವೆ, ಸೊ ಅವುಗಳ ಕ್ವಾಲಿಟಿಯನ್ನು ಅಥವಾ ಅವುಗಳನ್ನ ಡಿಟಿರಿಯರೇಟ್ ಮಾಡೋ ಕೆಲಸನ ಏನು ಮಾಡ್ತವೆ, ಈ ವೈಟ್ ಆ್ಯಂಟ್ಗಳು ಮಾಡ್ತವೆ. ಸೊ ಏನಾಗುತ್ತೆ ಅಂದರೆ ಪ್ರತಿ ವರ್ಷ ಓಕೆ, ಸೊ ಇಟ್ ಈಸ್ ಎಸ್ಟಿಮೇಟೆಡ್ ದಟ್ 10% ಆಫ್ ದಿ ಏನು ಟೋಟಲ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ನಾವು ಇನ್ವೆಸ್ಟ್ ಮಾಡಿದ್ದೇವೆ ಬಿಲ್ಡಿಂಗ್ಸ್ಗಳ ಮೇಲೆ, ಅದರಲ್ಲಿ 10% ಈ ಏನು ಟರ್ಮೈಟ್ ಅಟ್ಯಾಕಿಂದಾಗಿ ಕಾಸ್ಟ್ ನಮಗೆ ಲಾಸ್ ಆಗ್ತಾಯಿದೆ. ಸೊ 10% ಆಫ್ ದಿ ಕ್ಯಾಪಿಟಲ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ, ಸೊ ಆ ಲಾಸ್ ಅಷ್ಟು ಅಮೌಂಟ್ ಆಫ್ ಲಾಸ್ ನಮಗೆ ಆಗ್ತಾಯಿದೆ. ಸೊ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟು ಅದಕ್ಕಾಗಿ ನಮಗೆ ಅವಶ್ಯಕತೆ ಇದೆ. ಅಂದರೆ ಬಿಲ್ಡಿಂಗ್ಗಳ ಸ್ಟ್ರೆಂತನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಮತ್ತು ಡೋರ್ಸು ವಿಂಡೋಸ್ ಮತ್ತು ಬೇರೆ ಬೇರೆ ಕಾಂಪೊನೆಂಟ್ಸ್ ಆಫ್ ದಿ ಸ್ಟ್ರಕ್ಚರ್ಸ್ ಏನಿದೆ ಅವುಗಳ ಕ್ವಾಲಿಟಿಯನ್ನು ನಾವು ತುಂಬ ವರ್ಷಗಳವರೆಗೆ ಮೇಂಟೈನ್ ಮಾಡಲಿಕ್ಕಾಗಿ ನಮಗೆ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟಿನ ಅವಶ್ಯಕತೆ ಇದೆ. ಸೊ ಐದರ್ ವಿ ಹ್ಯಾವ್ ಟು ರೆಡ್ಯೂಸ್ ದಿ ಅಮೌಂಟ್ ಆಫ್ ಟರ್ಮೈಟ್ ಅಟ್ಯಾಕ್ ಆರ್ ವಿ ಹ್ಯಾವ್ ಟು ಕಂಪ್ಲೀಟ್ಲಿ ಸ್ಟಾಪ್ ಇಟ್. ಸೊ ಟರ್ಮೈಟ್ ಟ್ರೀಟ್ಮೆಂಟ್ಗಳಲ್ಲಿ ಎರಡು ಥರದ ಟ್ರೀಟ್ಮೆಂಟ್ಗಳನ್ನ ನಾವು ನೋಡಬಹುದು. ಸೊ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಡ್ರೈ ವುಡ್ ಟರ್ಮೈಟ್ ಅಂತ ಕರೀತೇವೆ. ಸೊ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಸಬ್ಟೆರೇನಿಯನ್ ಟರ್ಮೈಟ್ಸ್ ಅಂತ ಕರೀತೇವೆ. ಸೊ ಟರ್ಮೈಟ್ಸ್ಗಳಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ದಿ ಟರ್ಮೈಟ್ಸ್. ಓಕೆ, ಒಂದು ಡ್ರೈ ವುಡ್ ಟರ್ಮೈಟ್ ಅಂತ ಕರೀತೇವೆ, ಮತ್ತೊಂದು ಸಬ್ಟೆರೇನಿಯನ್ ಟರ್ಮೈಟ್ಸ್ ಅಂತ ಕರೀತೇವೆ. ಸೊ ಇಮೇಜಸಲ್ಲಿ ನಾವು ನೋಡ್ಬೋದು. ಸೊ ಟರ್ಮೈಟ್ಗಳ ಅಟ್ಯಾಕಿಂದಾಗಿ ಸೊ ವುಡ್ಡಿನ ಕ್ವಾಲಿಟಿ ಏನಿದೆ, ಸೊ ಅಥವಾ ಕಂಪ್ಲೀಟಾಗಿ ವುಡ್ಡನ್ನು ಅದು ಒಳಗಡೆಯಿಂದ ಸೊ ಕನ್ಸ್ಯೂಮ್ ಮಾಡಿಬಿಟ್ಟಿರ್ತದೆ. ಸೊ ಅದೇ ಥರ ಇಲ್ಲಿ ವಿ ಕ್ಯಾನ್ ಸಿ ಹಿಯರ್. ಓಕೆ, ಸೊ ದರ್ ಇಸ್ ಅ ಡೋರ್ ಫ್ರೇಮ್. ಓಕೆ, ಸೊ ಆ ಫ್ರೇಮನ್ನು ಕಂಪ್ಲೀಟಾಗಿ ಅದು ಏನು ಮಾಡ್ತಾ ಇದೆ, ಸೊ ಇಟ್ ವಿಲ್ ಕನ್ಸ್ಯೂಮ್ ಇಟ್. ಓಕೆ, ಸೊ ದೇರ್ ಬೈ ಏನಾಗುತ್ತೆ ಅಂದರೆ ಡೋರಿನ ಇನ್ನರ್ ಕೋರ್ ಅಥವಾ ಆ ಏನು ವುಡ್ ಏನು ಯೂಸ್ ಮಾಡಿದ್ದೀವಿ ಅದರ ಇನ್ನರ್ ಕೋರ್ ಏನಾಗುತ್ತೆ ಕಂಪ್ಲೀಟಾಗಿ ಲಾಸ್ ಆಗಿ ಹೋಗುತ್ತೆ. ಸೊ ದೇರ್ ಬೈ ಅದರ ಸ್ಟ್ರೆಂತ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ರೆಡ್ಯೂಸ್ಡ್. ಸೊ ಡ್ರೈ ವುಡ್ ಟರ್ಮೈಟ್ಸ್ ಅಂತ ಹೇಳಿದ್ರೆ ಏನು? ಸೊ ಈ ಟರ್ಮೈಟ್ಗಳೇನಿದ್ದಾವೆ ಓಕೆ, ಸಣ್ಣ ಸಣ್ಣ ಕಾಲೋನಿಗಳಲ್ಲಿ ವಾಸ ಮಾಡ್ತವೆ. ಸೊ ಸಾಯಿಲ್ನ ಜೊತೆಗೆ ಇವು ಯಾವುದೇ ಥರದ ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ. ಸೊ ಅವು ಎಲ್ಲಿ ಕಂಡು ಬರ್ತವೆ ಅಂತಂದರೆ ಹ್ಯೂಮಿಡ್ ಕೋಸ್ಟಲ್ ಏರಿಯಾಸ್ಗಳಲ್ಲಿ ಕಂಡು ಬರ್ತವೆ. ಸೊ ಡ್ರೈ ವುಡ್ ಟರ್ಮೈಟ್ಗಳು ನಾರ್ಮಲ್ ಆಗಿ ಸೊ ಕೋಸ್ಟಲ್ ಏರಿಯಾಸ್ಗಳಲ್ಲಿ ಓಕೆ, ಸೊ ಸಮುದ್ರದ ತೀರಗಳಲ್ಲಿ ನಾವು ನೋಡಬಹುದು. ಸೊ ನಾರ್ಮಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಸೊ ಸದರ್ನ್ ರೀಜನ್ ಆಫ್ ಇಂಡಿಯಾದಲ್ಲಿ ಬಂದರೆ ಕೋಸ್ಟಲ್ ಏರಿಯಾಸ್ಗಳಲ್ಲಿ ಅವು ಕಂಡು ಬರ್ತವೆ. ಸೊ ಅವು ಏನು ಮಾಡ್ತವೆ ಅಂತಂದರೆ ಸ್ಟ್ರಕ್ಚರ್ಸ್ಗಳು ವುಡ್ ಸ್ಟ್ರಕ್ಚರ್ಸ್ಗಳಲ್ಲಿ ಏನು ಮಾಡ್ತವೆ, ಟ್ರಾವೆಲ್ ಮಾಡ್ತವೆ, ಅವನ್ನ ಕನ್ಸ್ಯೂಮ್ ಮಾಡುವಂಥದ್ದನ್ನು ಮಾಡ್ತಾ ಹೋಗ್ತವೆ. ಸೊ ಸಬ್ಟೆರೇನಿಯನ್ ಟರ್ಮೈಟ್ಸ್ ಅಂತಂದರೆ ಏನು? ಸೊ ದೀಸ್ ಟರ್ಮೈಟ್ಸ್ ಹ್ಯಾವ್ ಮೇನ್ ಕಾಲೋನೀಸ್ ಇನ್ ಸಾಯಿಲ್. ಓಕೆ, ಇವು ಸಾಯಿಲ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರ್ತವೆ. ಸೊ ಡ್ರೈ ವುಡ್ ಟರ್ಮೈಟ್ ಅಂತಂದರೆ ಅದು ಸಾಯಿಲ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ ಅಥವಾ ಸಾಯಿಲ್ ಮಾಯ್ಶ್ಚರ್ನ ಮೇಲೆ ಅವು ಡಿಪೆಂಡೆಂಟ್ ಆಗಿರೋದಿಲ್ಲ. ಬಟ್ ಸಬ್ಟೆರೇನಿಯನ್ ಟರ್ಮೈಟ್ಸ್ ಅಂತಂದರೆ ದೀಸ್ ಆರ್ ಹ್ಯಾವಿಂಗ್ ದೇರ್ ಕಾಲೋನೀಸ್ ಇನ್ ದಿ ಸಾಯಿಲ್ ಅಂಡರ್ ದಿ ಗ್ರೌಂಡ್. ಸೊ ಇವು ಯಾವುದೇ ಥರ ಸಾಯಿಲ್ನ ಜೊತೆಗೆ ಕಾಂಟ್ಯಾಕ್ಟ್ ಇಲ್ಲದೆ ಇವು ಸರ್ವೈವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದಾಗಿ ದೇ ಆರ್ ಮೋಸ್ಟ್ ಕನೆಕ್ಟೆಡ್ ವಿತ್ ದಿ ಸಾಯಿಲ್. ಸೊ ಅವು ಏನು ಮಾಡ್ತವೆ, ದೇ ವಿಲ್ ಟ್ರಾವೆಲ್ ಫಾರ್ ಫುಡ್. ಓಕೆ, ಸೊ ನಾರ್ಮಲ್ ಆಗಿ ವುಡ್ಡಲ್ಲಿರೋ ಸೆಲ್ಯುಲೋಸ್ ಮತ್ತು ಸೆಲ್ಯುಲೋಸ್ ಮ್ಯಾಟರ್ನ ಏನು ಮಾಡ್ತವೆ, ಅವು ಕನ್ಸ್ಯೂಮ್ ಮಾಡ್ತವೆ. ಸೊ ಅದರ ಶೆಲ್ಟರ್ ಟ್ಯೂಬ್ಸ್ ಅಂತ ಏನು ಕರಿತೀವಿ ಅಥವಾ ಗ್ಯಾಲರೀಸ್ ಅಥವಾ ಟನಲ್ಸ್ ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ತವೆ ಅವುಗಳ ಮೂಲಕ ಏನು ಮಾಡ್ತವೆ, ಈ ಥರ ಟರ್ಮೈಟ್ಗಳು ಮೂಮೆಂಟ್ ಆಗ್ತಿರ್ತವೆ. ಸೊ ಈ ಟ್ಯೂಬ್ಸ್ ಏನಿರ್ತವೆ ಓಕೆ, ಸೊ ಏನು ಶೆಲ್ಟರ್ ಟ್ಯೂಬ್ಸ್ ಅಂತ ಕರಿತೇವೆ, ಅವುಗಳು ಆ ಸಾಯಿಲಿಂದ ಕೋಟೆಡ್ ಆಗಿರ್ತವೆ ಅಥವಾ ಮಣ್ಣಿನಿಂದ ಕಂಪ್ಲೀಟಾಗಿ ಅದು ಕೋಟೆಡ್ ಆಗಿರುತ್ತೆ. ಸೊ ವುಡ್ಡನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಅಲ್ಲಿ ಸೆಕೆಂಡ್ರಿ ಕಾಲೋನೀಸ್ಗಳು ಕೂಡ ಡೆವಲಪ್ ಆಗಿರ್ತವೆ. ಓಕೆ, ಮೇನ್ ಕಾಲೋನೀಸ್ ಎಲ್ಲಿರ್ತವೆ, ಮಣ್ಣಿನಲ್ಲಿರ್ತವೆ. ಸೊ ಸೆಕೆಂಡ್ರಿ ಕಾಲೋನೀಸ್ ವಿಲ್ ಬಿ ಡೆವಲಪ್ಡ್ ಇನ್ ದಿ ವುಡ್ ಓನ್ಲಿ. ಸೊ ಟರ್ಮೈಟ್ಸ್ ಏನಿದೆ ಇವು ಮಾಯ್ಶ್ಚರ್ನ ರಿಕ್ವೈರ್ಮೆಂಟ್ ಇರುತ್ತೆ ಈ ಟರ್ಮೈಟ್ಗಳ ಬೆಳವಣಿಗೆಗೆ ಮತ್ತು ಅವುಗಳ ಎಕ್ಸಿಸ್ಟೆನ್ಸ್ಗೆ. ಸೊ ಬಿಲ್ಡಿಂಗ್ಸ್ನ ಹೇಗೆ ಎಂಟ್ರ್ ಆಗ್ತವೆ ಮಣ್ಣಲ್ಲಿರತಕ್ಕಂಥ ಟರ್ಮೈಟ್ಗಳು ಅಥವಾ ನಾವೇನು ಗೆದ್ದಲು ಅಂತ ಕರಿತೇವೆ ಕನ್ನಡದಲ್ಲಿ. ಸೊ ಈ ಟರ್ಮೈಟ್ಗಳೇನಾಗ್ತವೆ ಅಂತಂದರೆ ಬಿಲ್ಡಿಂಗ್ಸ್ನ ಫೌಂಡೇಶನ್ನ ಮುಖಾಂತರ ಎಂಟ್ರ್ ಆಗ್ತವೆ. ಓಕೆ, ಅಥವಾ ಅಡ್ಜಸೆಂಟ್ ಗ್ರೌಂಡ್ ಏನಿದೆ ಅದರ ಮೂಲಕ ಏನಾಗ್ತವೆ ಅಂತಂದರೆ ಬಿಲ್ಡಿಂಗ್ನ ಒಳಗಡೆ ಎಂಟ್ರ್ ಆಗಿ ಬಿಲ್ಡಿಂಗಿನ ಮೇಲ್ಭಾಗಕ್ಕೂ ಕೂಡ ಅವು ಸ್ಪ್ರೆಡ್ ಆಗ್ತವೆ. ಸೊ ಕ್ರ್ಯಾಕ್ಸು ಕ್ರೇವಿಸ್ ಏನಿರ್ತವೆ ಮೇಸನ್ರಿ ಒಳಗೆ, ಸೊ ನಾವು ಕ್ರ್ಯಾಕ್ಸ್ ಏನು ಫಾರ್ಮೇಷನ್ ಆಗಿರ್ತವೆ ನಮ್ಮ ಗೋಡೆಗಳಲ್ಲಿ ಮತ್ತು
ಮೇಸನ್ರಿ ಅಂತಂದರೆ ಗೋಡೆಗಳು, ಮತ್ತು ಜಾಯಿಂಟ್ಸು ಮತ್ತು ಕ್ರ್ಯಾಕ್ಸ್ ಏನಾದ್ರು ಇದ್ದರೆ ಫ್ಲೋರಲ್ಲಿ, ಓಕೆ, ಗೋಡೆ ಬಂದು ಫ್ಲೋರ್ಗೆ ಜಾಯ್ನ್ ಆಗೋವಂಥ ಕಡೆಗಳಲ್ಲಿ, ಅಂದರೆ ಗೋಡೆ ಮತ್ತು ನೆಲ ಒಂದಕ್ಕೊಂದು ಮೀಟ್ ಆಗೋವಂಥ ಪಾಯಿಂಟಲ್ಲಿ ಏನಾಗುತ್ತೆ, ಈ ಥರದ ಟರ್ಮೈಟ್ಗಳು ಬಿಲ್ಡಿಂಗ್ನ ಒಳಗಡೆ ಎಂಟ್ರ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೀಷೀಸ್ ಏನಿದೆ ಅದು ನಾರ್ತನ್ ಇಂಡಿಯಾದಲ್ಲಿ. ಸೊ ಅವು ಎಕ್ಸ್ಟೆನ್ಸಿವ್ ಕಾಲೋನೀಸಲ್ಲಿ ಗ್ರೌಂಡಲ್ಲಿ ವಾಸ ಮಾಡ್ತವೆ. ಸೊ ನಾರ್ದರ್ನ್ ಇಂಡಿಯಾದಲ್ಲಿ ಸೊ ದೀಸ್ ಸಬ್ಟೆರೆನ್ ಟರ್ಮೈಟ್ಸ್ಗಳು ನಮಗೆ ಮ್ಯಾಕ್ಸಿಮಮ್ ಕಂಡು ಬರ್ತವೆ. ಸೊ ಇವುಗಳೇನು ಮಾಡ್ತವೆ, ದೆ ಬಿಲ್ಡ್ ದರ್ ನೆಸ್ಟ್ ನಿಯರ್ ದಿ ಗ್ರೌಂಡ್, ಓಕೆ, ಗ್ರೌಂಡಲ್ಲಿ ಇದು ಅದರ ಗೂಡುಗಳನ್ನ ಮಾಡ್ಕೊಳ್ಳುತ್ತೆ. ಸೊ ಇನ್ ದಿ ಸ್ಟಂಪ್ಸ್ ಆಫ್ ಡೆಡ್ ಟ್ರೀ, ಓಕೆ, ಸೊ ಏನು ಮರನ ಕಟ್ ಮಾಡಿ ಬಿಟ್ಟಿರ್ತವೆ, ಸೊ ಅದರ ಸ್ಟಂಪ್ ಅಂತ ಕರಿತೇವೆ. ಸೊ ಆ ಕಟ್ ಮಾಡಿದಂಥ ಸ್ಟಂಪ್ಸ್ಗಳಲ್ಲಿ ಇವು ಅವುಗಳ ಗೂಡುಗಳನ್ನ ಕ್ರಿಯೇಟ್ ಮಾಡ್ಕೊತವೆ. ಆರ್ ಕ್ರಿಯೇಟ್ ದಿ ಕಾಲೋನೀಸ್ ಇನ್ ಡೋಮ್ ಶೇಪ್ಡ್ ಮೌಂಡ್ ಆನ್ ದಿ ಗ್ರೌಂಡ್. ಓಕೆ, ನಾವೇನು ಡೋಮ್ ಶೇಪ್ಡ್ ಮೌಂಡ್ ಅಂತಾರೆ, ಮಣ್ಣಿನ ಒಂದು ಸ್ಟ್ರಕ್ಚರ್ನ ಕಟ್ಟಿ ಗೂಡನ್ನು ಮಾಡಿ ಸೊ ಅದರಲ್ಲಿ ಇವು ವಾಸ ಮಾಡ್ತಾ ಹೋಗ್ತವೆ. ದೇ ರಿಕ್ವೈರ್ ಬೋತ್ ಮಾಯ್ಶ್ಚರ್ ಆಸ್ ವೆಲ್ ಆಸ್ ಡಾರ್ಕ್ನೆಸ್. ಓಕೆ, ಈ ಸಬ್ಟೆರೇನ್ ಟರ್ಮೈಟ್ಗಳೇನಿದ್ದಾವೆ, ಸಬ್ಟೆರೇನಿಯನ್ ಟರ್ಮೈಟ್ಸ್ಗಳು ಬೆಳವಣಿಗೆಗೆ ಡಾರ್ಕ್ನೆಸ್ ಇರಬೇಕು ಮತ್ತು ಮಾಯ್ಶ್ಚರ್ ಕಂಟೆಂಟಿನ ಅವಶ್ಯಕತೆ ಇದ್ದೇ ಇರ್ತದೆ. ಸೊ ಇದರಲ್ಲಿ 5 ಥರದ ಕ್ಯಾಸ್ಟ್ಗಳು ಕಂಡು ಬರ್ತವೆ, ಅಂದರೆ ಬೇರೆ ಬೇರೆ ಥರದ ಸಬ್ಟೆರೇನಿಯನ್ ಟರ್ಮೈಟ್ಸ್ಗಳಿದ್ದಾವೆ. ಕ್ವೀನ್, ಕಿಂಗ್, ಸೋಲ್ಜರ್, ಸೆಕ್ಷುವಲ್ ವಿಂಗ್ಡ್ ಮೇಲ್ ಆ್ಯಂಡ್ ಫಿಮೇಲ್ ಅಡಲ್ಟ್ಸ್ ಅಂತ ಕರಿತೇವೆ. ಸೊ ಮತ್ತು ವರ್ಕರ್ಸ್ ಅಂತ ಕರಿತೇವೆ. ಸೊ ಈ ಥರ 5 ಥರದ ಕ್ಲಾಸಿಫಿಕೇಷನ್ಗಳನ್ನ ನಾವು ಈ ಸಬ್ಟೆರೇನಿಯನ್ ಟರ್ಮೈಟ್ಸ್ಗಳಲ್ಲಿ ವಿ ಕ್ಯಾನ್ ಸಿ. ಸೊ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ನ ಬಗ್ಗೆ ಸ್ಟಡಿ ಮಾಡೋದಾದರೆ, ಸೊ ಇದರಲ್ಲಿ 2 ಕ್ಯಾಟಗರೀಸ್ಗಳಿದೆ. ಸೊ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತ ಕರಿತೇವೆ. ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತ ಕರಿತೇವೆ. ಸೊ ಈ ಇಮೇಜಲ್ಲಿ ನಾವು ನೋಡ್ತಾ ಇದ್ದಂಗೆ, ಸೊ ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಮುಂಚೆ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿರುವಾಗಲೇ ನಾವು ಸಾಕಷ್ಟು ಅಮೌಂಟ್ ಆಫ್ ಟ್ರೀಟ್ಮೆಂಟನ್ನು ನಮ್ಮ ಮಣ್ಣಿಗೆ ಅಥವಾ ಬಿಲ್ಡಿಂಗಿನ ಕಾಂಪೊನೆಂಟ್ಗಳಿಗೆ ಕೊಡೋ ಮೂಲಕ ಟರ್ಮೈಟ್ ಅಟ್ಯಾಕಿಂದ ಬಿಲ್ಡಿಂಗನ್ನು ಪ್ರೊಟೆಕ್ಟ್ ಮಾಡಬಹುದು. ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತಂದರೆ ಬಿಲ್ಡಿಂಗ್ ಎಲ್ಲ ಕಟ್ಟಿ ಆದಮೇಲೆ, ಸೊ ದ ಬಿಲ್ಡಿಂಗ್ಸ್ ವಿಚ್ ಆರ್ ಆಲ್ರೆಡಿ ಅಂಡರ್ ದಿ ಅಟ್ಯಾಕ್ ಆಫ್ ಟರ್ಮೈಟ್, ಓಕೆ, ಸೊ ಆ ಥರದ ಬಿಲ್ಡಿಂಗ್ಸ್ಗಳಲ್ಲಿ ಅಥವಾ ಬಿಲ್ಡಿಂಗ್ ಕಾಂಪೊನೆಂಟ್ಗಳಿಗೆ ವಿ ಕ್ಯಾನ್ ಗೋ ಫಾರ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್. ಸೊ ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇದನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀವಿ, ಇನಿಷಿಯಲ್ ಸ್ಟೇಜ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್ ಏನಿರುತ್ತೆ ಆವಾಗಲೇ ನಾವು ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಇದನ್ನು ಮತ್ತೆ ನಾವು 3 ಭಾಗಗಳಾಗಿ ಡಿವೈಡ್ ಮಾಡ್ತೇವೆ. ಒಂದು ಸೈಟ್ ಪ್ರಿಪರೇಷನ್, ಸೆಕೆಂಡ್ ಒನ್ ಈಸ್ ಸಾಯಿಲ್ ಟ್ರೀಟ್ಮೆಂಟ್ ಆ್ಯಂಡ್ ಥರ್ಡ್ ಒನ್ ಈಸ್ ಕಾಲ್ಡ್ ಆಸ್ ಸ್ಟ್ರಕ್ಚರಲ್ ಬ್ಯಾರಿಯರ್ ಅಂತ ಕರೀತೇವೆ. ಸೊ ಸೈಟ್ ಪ್ರಿಪರೇಷನ್ನು, ಸಾಯಿಲ್ ಟ್ರೀಟ್ಮೆಂಟ್ ಮತ್ತು ಸ್ಟ್ರಕ್ಚರಲ್ ಬ್ಯಾರಿಯರ್ ಅನ್ನೋ 3 ಕಾಂಪೊನೆಂಟ್ಗಳಲ್ಲಿ ನಾವು ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟನ್ನು ಡಿವೈಡ್ ಮಾಡಬಹುದು. ಸೊ ಫಸ್ಟ್ ವಿ ಹ್ಯಾವ್ ಟು ಸಿ ಅಬೌಟ್ ಸೈಟ್ ಪ್ರಿಪರೇಷನ್. ಸೈಟ್ ಪ್ರಿಪರೇಷನನ್ನು ನಾವು ಹೇಗೆ ಮಾಡಬೇಕು, ಅಂದರೆ ನಾವು ಬಿಲ್ಡಿಂಗ್ ಕಟ್ಟುವಂತಹ ಜಾಗನ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ದಿಸ್ ಆಪರೇಷನ್ ಕನ್ಸಿಸ್ಟ್ ಆಫ್ ರಿಮೂವಲ್ ಆಫ್ ಸ್ಟಂಪ್ಸ್, ರೂಟ್ಸ್, ಲಾಗ್ಸ್ ಆ್ಯಂಡ್ ವೇಸ್ಟ್ ವುಡ್ ಆ್ಯಂಡ್ ಅದರ್ ಫೈಬ್ರಸ್ ಮ್ಯಾಟರ್ ಫ್ರಮ್ ದಿ ಸಾಯಿಲ್ ಅಟ್ ದಿ ಕನ್ಸ್ಟ್ರಕ್ಷನ್ ಸೈಟ್. ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ಮುಂಚೆ ನಮ್ಮ ಕನ್ಸ್ಟ್ರಕ್ಷನ್ ಸೈಟನ್ನು ಹೇಗೆಲ್ಲ ಪ್ರಿಪೇರ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಕಟ್ ಮಾಡಿದಂಥ ಮರದ ಏನು ಬೇಸ್ ಇರ್ತದೆ ಅಥವಾ ರೂಟ್ಸ್ ಇರ್ತವೆ, ಮರದ ಲಾಗ್ಸ್ ಇರ್ಬೋದು, ವೇಸ್ಟ್ ವುಡ್ ಇರ್ಬೋದು, ಅಥವಾ ಬೇರೆ ಬೇರೆ ಫೈಬ್ರಸ್ ಮ್ಯಾಟ್ರ್ ಏನಿರ್ತದೆ, ಪ್ಲ್ಯಾಂಟ್ ಜನರೇಟೆಡ್ ಮ್ಯಾಟರ್, ಅದನ್ನೆಲ್ಲ ಏನು ಮಾಡಬೇಕು, ಸೈಟಿಂದ ನಾವು ಕ್ಲಿಯರ್ ಆಫ್ ಮಾಡಬೇಕು. ಸೊ ಟರ್ಮೈಟ್ಸ್ ಏನಾಗ್ತವೆ ಅಂತಂದರೆ ಇದರಲ್ಲಿ ಬೆಳವಣಿಗೆ ಆಗ್ತವೆ. ಈ ಸ್ಟಂಪ್ಸು, ರೂಟ್ಸು, ಲಾಗ್ಸ್ ಮತ್ತು ವೇಸ್ಟ್ ವುಡ್ ಎಲ್ಲ ಇತ್ತಂದರೆ ಟರ್ಮೈಟ್ಗಳು ನಾರ್ಮಲ್ ಆಗಿ ಅದರ ಮೇಲೆ ದೇ ಆರ್ ಡಿಪೆಂಡೆಂಟ್. ಸೊ ಅದರ ಮೂಲಕ ಅದರಲ್ಲಿ ಅದನ್ನು ವಾಸ ಮಾಡಲಿಕ್ಕೆ ಶುರು ಮಾಡ್ತದೆ. ಸೊ ಈ ಥರ ಟರ್ಮೈಟ್ಸ್ ಮೌಂಡ್ ಏನಾದ್ರು ಕಂಡು ಬಂತು ಅಂತಂದರೆ, ಓಕೆ, ಟರ್ಮೈಟ್ಗಳ ಗೂಡು ಏನಾದ್ರು ಕಂಡು ಬಂತು ಅಂತಂದರೆ, ಸೊ ಅದನ್ನು ನಾವು ಡಿಸ್ಟ್ರಕ್ಷನ್ ಮಾಡಬೇಕು. ಸೊ ಸೊಲ್ಯೂಷನ್ನ ಯೂಸ್ ಮಾಡಿ, ಇನ್ಸೆಕ್ಟಿಸೈಡ್ ಸೊಲ್ಯೂಷನ್ಗಳನ್ನ ಯೂಸ್ ಮಾಡಿ ವಿ ಕ್ಯಾನ್ ಕ್ಲಿಯರ್ ಆಫ್ ದೋಸ್ ಮೌಂಡ್ಸ್. ಓಕೆ, ಮೌಂಡ್ಸ್ ಅಂದರೆ ಗುಡ್ಡೆಗಳು ಅಥವಾ ಗೂಡುಗಳು. ಓಕೆ, ಸೊ ಈ ಗೆದ್ದಲಿನ ಗೂಡುಗಳೇನು ಕಂಡು ಬರ್ತವೆ ಅವುಗಳನ್ನ ವಿ ಕ್ಯಾನ್ ಕ್ಲಿಯರ್ ಆಫ್. ಸೊ ಈ ಕ್ಲಿಯರ್ ಆಫ್ ಮಾಡುವಂಥ ಕೆಲಸನ ಮಾಡಲಿಕ್ಕೆ ನಾವು ಈ ಎಲ್ಲ ಕೆಮಿಕಲ್ಗಳನ್ನ ಬಳಕೆ ಮಾಡ್ತೇವೆ. ಸೊ DDT 5% ಬೈ ವೆಯ್ಟ್ ಅಷ್ಟು ಕಾನ್ಸಂಟ್ರೇಷನಲ್ಲಿ ಹಾಕ್ತೇವೆ ಸೊಲ್ಯೂಷನ್ಗೆ. BHC 0.5%, ಆಲ್ಡ್ರಿನ್ 0.25%, ಹೆಪ್ಟಾಕ್ಲೋರ್ 0.25%, ಕ್ಲೋರಡೈನ್ 0.5%. ಸೊ ಎಷ್ಟು ಕೆಮಿಕಲ್ಸ್ಗಳನ್ನ ನಾವು ಮಿಕ್ಸ್ ಮಾಡಿ ಏನು ಮಾಡ್ತೇವೆ ಅಂತಂದರೆ ವಿಲ್ ಪ್ರಿಪೇರ್ ದಿ ಇನ್ಸೆಕ್ಟಿಸೈಡ್. ಸೊ ಆ ಕೆಮಿಕಲ್ ಏನು ಸೊಲ್ಯೂಷನ್ ಇರ್ತದೆ ಅದನ್ನು 4 ಲೀಟರ್ ಏನಿದೆ ಅದನ್ನು ವಾಟ್ರಲ್ಲಿ ಮಿಕ್ಸಪ್ ಮಾಡಿಬಿಟ್ಟು 4 ಲೀಟರ್ ಸೊಲ್ಯೂಷನನ್ನು ನಾವು ಈ ಏನು ಕೆಮಿಕಲ್ ಇದೆ ಆ ಕೆಮಿಕಲ್ನ ವಾಟ್ರಲ್ಲಿ ಮಿಕ್ಸಪ್ ಮಾಡಿ ಸೊ ನಾವೇನು ಮಾಡ್ಬೋದು, ವಿ ಕ್ಯಾನ್ ಡೂ ದಿ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್. ಸೊ ಏನು ಮಾಡ್ತೇವೆ, ಹೋಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತೇವೆ. ಸೊ ಮೌಂಡ್ ಅಂತಂದರೆ ಏನು ಅವುಗಳ ಗೂಡಿರುತ್ತೆ, ಆ ಗೂಡನ್ನು ನಾವು ನಾಶ ಮಾಡಬೇಕಂತಂದರೆ ಆ ಗೂಡಲ್ಲೇ ನಂಬರ್ ಆಫ್ ಹೋಲ್ಸ್ಗಳನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಏನು ಮಾಡ್ತೀವಿ, ಸೊ ಇನ್ಸೆಕ್ಟಿಸೈಡ್ ಎಮಲ್ಷನ್ಗಳನ್ನ
ವಿ ಆರ್ ಗೋಯಿಂಗ್ ಟು ಪೌರ್ ಇಟ್. ಸೊ ಅದರಲ್ಲಿ ಅದನ್ನು ಸುರಿಯೋ ಮೂಲಕ ನಾವೇನು ಮಾಡ್ತೀವಿ, ಈ ಗೆದ್ದಲು ಅಥವಾ ಈ ಏನು ಟರ್ಮೈಟ್ಗಳು ಡೆವಲಪ್ ಆಗಿದೆ ಆ ಟರ್ಮೈಟ್ಗಳನ್ನ ವಿ ಆರ್ ಗೋಯಿಂಗ್ ಟು ಕ್ಲಿಯರ್ ಆಫ್. ಸೊ ಇಲ್ಲಿ ಸೈಟ್ ಪ್ರಿಪರೇಷನ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಅದರಲ್ಲಿ ಸೈಟ್ ಪ್ರಿಪರೇಷನಲ್ಲಿ ನಾನು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೇನೆ, ಫಿಲ್ಲಿಂಗ್ ಮಾಡಿದ್ದೇನೆ ಸಾಯಿಲನ್ನು. ಅಂದರೆ ಮನೆ ಕಟ್ಟುವಾಗ ಏನು ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಬೇಸ್ಮೆಂಟ್. ಸೊ ಈ ಏನಿದೆ ಪ್ಲಿಂತ್ ಅಥವಾ ನಮ್ಮ ಈ ಫಿಲ್ಡ್ ಅರ್ತ್ ಏನಿರ್ತದೆ ಆ ಫಿಲ್ಡ್ ಅರ್ತನ್ನ ನಾವು ಏನು ಮಾಡಬೇಕು, ವಿ ಹ್ಯಾವ್ ಟು ಟ್ರೀಟ್ ಇಟ್ ವಿತ್ ದಿಸ್ ಟೈಪ್ ಆಫ್ ದಿ ಕೆಮಿಕಲ್ಸ್. ಸೊ ಅದರ ಮೂಲಕ ಅಲ್ಲಿ ಏನಾದರೂ ಈ ಥರ ಗ್ರೋತ್ ಆಫ್ ದಿ ಟರ್ಮೈಟ್ ಗ್ರೋತನ್ನು ನಾವು ಡೆವಲಪ್ ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಬೇರೆ ಬೇರೆ ಮೆಟೀರಿಯಲ್ಗಳಿದ್ದರೆ ಅದನ್ನೆಲ್ಲ ನಾವು ಏನು ಮಾಡ್ಬೋದು ಅಂತಾರೆ, ವಿ ಕ್ಯಾನ್ ಕ್ಲಿಯರ್ ಆಫ್. ಓಕೆ, ಈ ಇಮೇಜಲ್ಲಿ ನಾವು ನೋಡ್ಬೋದು ವಿ ಆರ್ ಟ್ರೈಂಗ್ ಟು ಹ್ಯಾವ್ ಅ ಇಂಡೋರ್ ಇಂಜೆಕ್ಷನ್ ಅಂತಂದರೆ ಹೈ ಪ್ರೆಷರಲ್ಲಿ ಹೋಲ್ಸ್ನ ಕ್ರಿಯೇಟ್ ಮಾಡಿ ಆ ಹೋಲ್ಸ್ಗಳ ಮೂಲಕ ದೇ ಆರ್ ಇಂಜೆಕ್ಟಿಂಗ್ ದಿ ವೇರಿಯಸ್ ಟೈಪ್ಸ್ ಆಫ್ ಕೆಮಿಕಲ್ಸ್. ಸೊ ಸಾಯಿಲ್ ಟ್ರೀಟ್ಮೆಂಟ್, ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಅಥವಾ ನೆಕ್ಸ್ಟ್ ಟೈಪ್ ಆಫ್ ದಿ ಮೆಥಡ್ ಯೂಸ್ ಫಾರ್ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಇನ್ ಪ್ರೀ ಟ್ರೀಟ್ಮೆಂಟ್ ಅಥವಾ ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟಲ್ಲಿ ಸಾಯಿಲ್ ಟ್ರೀಟ್ಮೆಂಟ್ ಅಂತ ಕರಿತೇವೆ. ದ ಬೆಸ್ಟ್ ಆ್ಯಂಡ್ ಓನ್ಲಿ ರಿಲಯಬಲ್ ಮೆಥಡ್ ಅಂತ ಕರಿಬೋದು ಇದನ್ನ. ಸೊ ಕೆಮಿಕಲ್ ಟ್ರೀಟ್ಮೆಂಟ್ನ ನಾವೇನು ಮಾಡಬೇಕು, ಸಾಯಿಲ್ಗೆ ಅಪ್ಲೈ ಮಾಡಬೇಕು. ಬಿಲ್ಡಿಂಗಿನ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅಪ್ಲೈ ಮಾಡೋದ್ರ ಮೂಲಕ ಟರ್ಮೈಟ್ಗಳು ಫರ್ದರ್ ಡೆವಲಪ್ಮೆಂಟ್ ಆಗೋದನ್ನು ವಿ ಕ್ಯಾನ್ ಮಿನಿಮೈಸ್. ಸೊ ಕಂಪ್ಲೀಟ್ ಕೆಮಿಕಲ್ ಬ್ಯಾರಿಯರ್ನ ಕ್ರಿಯೇಟ್ ಮಾಡಬೇಕು ಗ್ರೌಂಡು ಮತ್ತು ನಮ್ಮ ಬಿಲ್ಡಿಂಗಿನ ಮಧ್ಯೆ. ಸೊ ಅವು ಏನು ಗ್ರೌಂಡಿಂದ ಟರ್ಮೈಟ್ಗಳು ಬಿಲ್ಡಿಂಗಿಗೆ ಎಂಟ್ರ್ ಆಗ್ತವೆ, ಸೊ ಅದನ್ನು ನಾವು ಮಿನಿಮೈಸ್ ಮಾಡಿದ್ರೆ ಬಿಲ್ಡಿಂಗ್ನ ಮೇಲೆ ಆಗ್ತಕ್ಕಂಥದ್ದು ತುಂಬ ಕಡಿಮೆ ಇರ್ತದೆ. ಸೊ ಎನ್ ಇನ್ಸೆಕ್ಟಿಸೈಡ್ ಸೊಲ್ಯೂಷನ್ ಕನ್ಸಿಸ್ಟ್ ಆಫ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕೆಮಿಕಲ್ಸ್ ಇನ್ ವಾಟರ್ ಎಮಲ್ಷನ್. ಸೊ ವಾಟರ್ನ ಒಳಗೆ ನಾವೇನು ಮಾಡಬೇಕು, ಈ ಅಷ್ಟು ಕೆಮಿಕಲ್ಸ್ಗಳನ್ನ ಬಳಕೆ ಮಾಡಿ ಓಕೆ ವಿ ಕ್ಯಾನ್ ಪ್ರಿಪೇರ್ ಅ ಸೊಲ್ಯೂಷನ್. ಓಕೆ, ದೇರ್ ಬೈ ಆ ಕೆಮಿಕಲ್ನ ನಾವು ಇನ್ಸೆಕ್ಟಿಸೈಡ್ನ ಬಳಕೆ ಮಾಡಿ ಏನು ಮಾಡ್ಬೋದು ಅಂತಾರೆ, ಸಾಯಿಲನ್ನು ಟ್ರೀಟ್ ಮಾಡ್ಬೋದು. ದೇರ್ ಬೈ ವಿ ಕ್ಯಾನ್ ಮಿನಿಮೈಸ್ ದಿ ಟರ್ಮೈಟ್ ಅಟ್ಯಾಕ್ ದಟ್ ಈಸ್ ಅಕರಿಂಗ್ ಆನ್ ದಿ ಬಿಲ್ಡಿಂಗ್. ಸೊ ಇಲ್ಲಿ ಆಲ್ಡ್ರಿನ್ 0.5% ಯೂಸ್ ಮಾಡ್ತೇವೆ, ಹೆಪ್ಟಾಕ್ಲೋರ್ 0.5%, ಸೊ ಕ್ಲೋರ್ಡೇನ್ 1% ಅಷ್ಟು ಕಾನ್ಸಂಟ್ರೇಷನ್ ಬೈ ವೆಯ್ಟ್ನ ಬಳಕೆ ಮಾಡಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ಮಿನಿಮೈಸ್ ದಿ ಎಫೆಕ್ಟ್ ಆನ್ ದಿ ಸಾಯಿಲ್. ಸೊ ಆಲ್ಡ್ರೆಕ್ಸ್ 30EC ಅನ್ನೋದೇನಿದೆ, ಸೊ ದಿಸ್ ದ ಮೋಸ್ಟ್ ಎಫೆಕ್ಟಿವ್ ಕೆಮಿಕಲ್ ದಟ್ ಈಸ್ ಯೂಸ್ಡ್ ಫಾರ್ ಸಾಯಿಲ್ ಟ್ರೀಟ್ಮೆಂಟ್. ಓಕೆ, ಸೊ ಈ ಕೆಮಿಕಲನ್ನು ನಾವು ಎಫೆಕ್ಟಿವ್ ಆಗಿ ಸಾಯಿಲ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಳಕೆ ಮಾಡ್ತೇವೆ. ಇದರಿಂದ ಸಾಕಷ್ಟು ಅಡ್ವಾಂಟೇಜಸ್ಗಳಿದೆ. ಸೊ ಇಟ್ ಈಸ್ ಹೈಲಿ ಟಾಕ್ಸಿಕ್ಸ್ ಟು ಟರ್ಮೈಟ್. ಓಕೆ, ಟರ್ಮೈಟ್ಗಳಿಗೆ ಇದು ತುಂಬ ವಿಷಕಾರಿಯಾಗಿರ್ತದೆ ಅದು. ಸೊ ಈ ಟರ್ಮೈಟ್ಗಳೇನಿರ್ತವೆ ಇದರ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಬಂದಾಗ ಅದು ಕಂಪ್ಲೀಟಾಗಿ ಸ್ಪಾಯ್ಲ್ ಆಗಿ ಹೋಗ್ತವೆ. ಇಟ್ ಕ್ಯಾನ್ ಬಿ ಈಸಿಲಿ ಅಪ್ಲೈಡ್ ಆಫ್ಟರ್ ಡೈಲ್ಯೂಷನ್ ವಿತ್ ವಾಟರ್. ಇದನ್ನು ಈಸಿಯಾಗಿ ಆಲ್ಡ್ರೆಕ್ಸ್ ಅಂತ ಏನಿದೆ ಅದನ್ನು ಈಸಿಯಾಗಿ ನಾವು ವಾಟರ್ ಜೊತೆಗೆ ಡೈಲ್ಯೂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಓಕೆ, ಸೊ ಏನಾಗುತ್ತೆ ಅಂದರೆ ಇದು ಇನ್ಸಾಲ್ಯುಬಲ್ ಅಂದರೆ ವಾಟ್ರಲ್ಲಿ ಸಾಲ್ವ್ ಆಗೋದಿಲ್ಲ ಅಥವಾ ಡಿಸಾಲ್ವ್ ಆಗೋದಿಲ್ಲ. ಸೊ ಇನ್ ಸಬ್ಸಾಯಿಲ್ ವಾಟರ್ ಆ್ಯಂಡ್ ಡಿಸಪಿಯರ್ ಕ್ವಿಕ್ಲಿ ಫ್ರಮ್ ಸಾಯಿಲ್. ಓಕೆ, ಸೊ ಸಬ್ಸಾಯಿಲ್ ವಾಟರ್ ಅಂತಂದರೆ ಗ್ರೌಂಡ್ ವಾಟ್ರಿಗೆ ಇದು ಕೆಳಗಡೆ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಾನೀಗ ಇದನ್ನು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟನ್ನು ನಾನು ಸರ್ಫೇಸ್ನ ಮೇಲೆ ಕೊಟ್ಟಿದ್ದೀನಿ ಅಂತಂದರೆ ಅದರ ಮೇಲ್ಭಾಗದಿಂದ ಅದು ನಮ್ಮ ಭೂಮಿಯ ಕೆಳಗಡೆ ಇರತಕ್ಕಂಥ ಅಂತರ್ಜಲವನ್ನು ರೀಚ್ ಆಗೋದಿಲ್ಲ. ಓಕೆ, ಸೊ ಅದರಿಂದಾಗಿ ನಾವು ಏನು ಕೆಮಿಕಲ್ ಯೂಸ್ ಮಾಡ್ತಿದ್ದೀವಿ ಅದು ಸಬ್ಸಾಯಿಲ್ ವಾಟರ್ನ ಕ್ವಾಲಿಟಿನ ಹಾಳು ಮಾಡೋವಂಥ ಸಾಧ್ಯತೆ ಇರೋದಿಲ್ಲ. ಸೊ ಇದು ಸೈಟಿಂದ ಬಹಳ ಬೇಗ ಡಿಸಪಿಯರ್ ಆಗಿ ಹೋಗುತ್ತೆ. ಸೊ ಅದು ಇನ್ನೊಂದು ಅಡ್ವಾಂಟೇಜ್. ಸೊ ಇಟ್ ಈಸ್ ಎಫೆಕ್ಟಿವ್ ಈವನ್ ಮೆನಿ ಇಯರ್ಸ್ ಆಫ್ಟರ್ ಅಪ್ಲಿಕೇಶನ್. ಓಕೆ, ಸೊ ಇದು ಅಪ್ಲೈ ಮಾಡಿ ತುಂಬ ವರ್ಷಗಳವರೆಗೆ ಕೂಡ ಇದರ ಎಫೆಕ್ಟನ್ನು ಹೊಂದಿರ್ತದೆ. ಸೊ ದಟ್ ಈಸ್ ಎ ಅದರ್ ಅಡ್ವಾಂಟೇಜ್ ಆಫ್ ಆಲ್ಡ್ರೆಕ್ಸ್ 30EC. ಸೊ ಸಾಯಿಲ್ ಟ್ರೀಟ್ಮೆಂಟಲ್ಲಿ ನಾವು ಒನ್ ಪಾರ್ಟ್ ಆಫ್ ಏನು ಕೆಮಿಕಲ್ ಹೇಳಿದೆ ಆಲ್ಡ್ರೆಕ್ಸ್ 30ECನ 59 ಪಾರ್ಟ್ಸ್ ಆಫ್ ವಾಟ್ರಲ್ಲಿ ಮಿಕ್ಸಪ್ ಮಾಡಿ ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಅನ್ ಎಮಲ್ಷನ್ ಕಂಟೈನಿಂಗ್ 0.5% ಆಫ್ ಆಲ್ಡ್ರಿನ್. ಸೊ ಇದನ್ನೇನು ಮಾಡಬೇಕು, ವಿ ಹ್ಯಾವ್ ಟು ಅಪ್ಲೈ ಇಟ್ ವಿತ್ ವಾಟ್ರಿಂಗ್ ಕೇನ್ ಆರ್ ಸ್ಪ್ರೇಯರ್. ಓಕೆ, ಸೊ ಇಲ್ಲೇನು ಮಾಡ್ತಿದ್ದಾರೆ, ಸೊ ನಾವು ಫೌಂಡೇಶನ್ಗೆ ಎಕ್ಸ್ಕವೇಷನ್ ಮಾಡಿದ್ದೇವೆ. ಎಕ್ಸ್ಕವೇಷನ್ ಮಾಡಿದಂತಹ ಸೈಡ್ಸಿಗೆ ಏನು ಮಾಡ್ತಿದ್ದಾರೆ, ಈ ಕೆಮಿಕಲನ್ನು ದೇ ಆರ್ ವಾಟ್ರಿಂಗ್ ಕೇನ್. ಓಕೆ, ಅದರ ಮೂಲಕ ದೇ ಆರ್ ಅಪ್ಲೈಯಿಂಗ್. ಅಥವಾ ವಿ ಕ್ಯಾನ್ ಯೂಸ್ ದಿ ಸ್ಪ್ರೇಯರ್. ಓಕೆ, ಸೊ ನಾರ್ಮಲಾಗಿ ಹೇಗೆ ನಾವು ಇನ್ಸೆಕ್ಟಿಸೈಡ್ಗಳನ್ನ ನಮ್ಮ ಬೆಳೆಗಳನ್ನ ಬೆಳೆಯುವಾಗ ಯೂಸ್ ಮಾಡ್ತೀವಿ ಸ್ಪ್ರೇಯರ್ಗಳನ್ನ, ಸೊ ಅದೇ ಥರ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಇನ್ ಕೇಸ್ ಆಫ್ ಅವರ್ ಸಾಯಿಲ್ ಟ್ರೀಟ್ಮೆಂಟ್. ಸೊ ಸ್ಟೇಜಸ್ ಆಫ್ ಸಾಯಿಲ್ ಟ್ರೀಟ್ಮೆಂಟ್ ಹೇಳೋದಾದರೆ ಸಾಯಿಲ್ ಟ್ರೀಟ್ಮೆಂಟಲ್ಲಿ 3 ಸ್ಟೇಜಸಲ್ಲಿ ನಾವು ಸಾಯಿಲ್ ಟ್ರೀಟ್ಮೆಂಟ್ನ ಮಾಡಬೇಕಾಗ್ತದೆ. ಸೊ ಯಾವ್ಯಾವಾಗ ಮಾಡ್ತೀವಿ, ಇನ್ ಫೌಂಡೇಶನ್ ಪಿಟ್ಸ್ ಅಂದರೆ ಫೌಂಡೇಶನ್ ಎಕ್ಸ್ಕವೇಷನ್ ಮಾಡಿದಾಗ ಆ ಫೌಂಡೇಶನಿನ ಬಾಟಮು ಮತ್ತು ಸೈಡ್ಸ್ಗಳನ್ನ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಟ್ರೀಟ್ ಇಟ್. ಓಕೆ, ಸೊ ಈ ಇಮೇಜಲ್ಲಿ ನೋಡ್ತಾ ಇರೋಂಗೆ ಸೊ ಫೌಂಡೇಶನ್ ಎಕ್ಸ್ಕವೇಷನ್ ಮಾಡಿದ್ದೇವೆ. ಈ ಬಾಟಮ್ ಆಫ್ ದಿ ಫೌಂಡೇಶನ್ ಮತ್ತು ಈ ಸೈಡ್ಸ್ ಆಫ್ ದಿ ಫೌಂಡೇಶನ್ಗಳನ್ನ ಪ್ರಾಪರಾಗಿ ವಿ ಹ್ಯಾವ್ ಟು ಡೂ ದಿ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಬೇಕಾಗ್ತದೆ. ಸೊ ದಟ್ ಈಸ್ ದಿ ಫಸ್ಟ್ ಸ್ಟೇಜ್ ಆಫ್ ದಿ ಸಾಯಿಲ್ ಟ್ರೀಟ್ಮೆಂಟ್ ಅಂತ ಕರಿತೇವೆ.
ಸೊ ಇದಕ್ಕೆ 5 ಲೀಟರ್ ಪರ್ ಸ್ಕ್ವೇರ್ ಮೀಟರ್ ಅಷ್ಟು ಕೆಮಿಕಲ್ಗಳನ್ನ ನಾವು ಎಮಲ್ಷನನ್ನು ವಿ ಹ್ಯಾವ್ ಟು ಪ್ರಿಪೇರ್ ಇಟ್. ಸೊ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತೀವಿ, ಸೊ ಇನ್ ದ ಸೆಕೆಂಡ್ ಸ್ಟೇಜ್ ಓಕೆ ರೀಫಿಲ್ಡ್ ಅರ್ತ್ ಅಂತ ಕರಿತೀವಿ. ಓಕೆ, ಸೊ ನಾವು ಫೌಂಡೇಶನ್ ಏನು ಹಾಕಿರ್ತೀವಿ, ಫೌಂಡೇಶನ್ನ ಎಕ್ಸ್ಕವೇಷನ್ ಮಾಡಿ ಆದಮೇಲೆ ಸೊ ನಾವೆಲ್ಲ ಕಾಂಕ್ರೀಟ್ ಫಿಲ್ ಮಾಡಿ ಆ ಕಾಂಕ್ರೀಟ್ ಫಿಲ್ ಮೇಲೆ ಫಸ್ಟ್ ಕೋರ್ಸ್ ಆಫ್ ಮೇಸನ್ರಿ, ಸೆಕೆಂಡ್ ಕೋರ್ಸ್ ಆಫ್ ಮೇಸನ್ರಿನ ಕಟ್ತೇವೆ. ಅದ್ರ ಸೈಡ್ಸಲ್ಲಿ ನಾವೇನು ಮಾಡ್ತೇವೆ, ವಿ ಆರ್ ಗೋಯಿಂಗ್ ಟು ಫಿಲ್ ಅಪ್ ದಿ ಸಾಯಿಲ್. ಓಕೆ, ಸೊ ಇಲ್ಲಿ ನೋಡಿ, ಸೊ ದಿಸ್ ಇಸ್ ಅವರ್ ಬೆಡ್ ಕಾಂಕ್ರೀಟ್ ಅಂತ ಕರಿತೇವೆ. ಸೊ ಎಲ್ಲಿ ಅಂದರೆ ನಾವು ಇಷ್ಟು ಬ್ರೆಡ್ತ್ ಮತ್ತು ಡೆಪ್ತ್ ಅನ್ನೋ ಇದಕ್ಕೆ ನಾವೇನು ಮಾಡ್ತೀವಿ, ಫೌಂಡೇಶನನ್ನು ತೆಗೆದಿರ್ತೀವಿ, ಅಥವಾ ಕನ್ನಡದಲ್ಲಿ ನಾವು ಪಾಯ ಅಂತ ಕರಿತೇವೆ. ಸೊ ಇದನ್ನು ನಾವು ತೆಗೆದುಬಿಟ್ಟು ಫಸ್ಟ್ ಬೆಡ್ ಕಾಂಕ್ರೀಟ್ ಲೇಯರ್ ಹಾಕಿರ್ತೇವೆ, ಅದರ ಮೇಲೆ ಸೈಡ್ ಸ್ಟೋನ್ ಮೇಸನ್ರಿ ಅಂತ ಕರಿತೇವೆ. ಸೈಡ್ ಸ್ಟೋನ್ ಮೇಸನ್ರಿ ಫಸ್ಟ್ ಕೋರ್ಸ್ ಮತ್ತು ಸೆಕೆಂಡ್ ಕೋರ್ಸ್ ಅನ್ನೋದು ಬರುತ್ತೆ. ಅದರ ಸೈಡ್ಸಲ್ಲಿ ಉಳಿದಿರೋಂಥ ಜಾಗದಲ್ಲಿ ನಾವೇನು ಮಾಡ್ತೇವೆ, ಅರ್ತ್ ಫಿಲ್ಲಿಂಗ್ ಮಾಡಿರ್ತೇವೆ ಅಥವಾ ಸಾಯಿಲ್ನ ಫಿಲ್ ಮಾಡಿರ್ತೇವೆ. ಸೊ ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡ್ತೀವಿ ಅಂದರೆ, ಸೊ ರೀಫಿಲ್ಡ್ ಅರ್ತ್ ಏನಿರ್ತದೆ ಅದನ್ನು ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಟ್ರೀಟ್ ಇಟ್ ಪ್ರಾಪರ್ಲಿ. ಸೊ ವಿಡ್ತ್ 30 ಸೆಂಟಿಮೀಟ್ರ್ ಮತ್ತು ಡೆಪ್ತ್ 45 ಸೆಂಟಿಮೀಟ್ರ್ ಅಪ್ರಾಕ್ಸಿಮೇಟ್ ಆಗಿ. ಸೊ ಅಪ್ ಟು 50 ಸೆಂಟಿಮೀಟ್ರ್ ವಿ ಕ್ಯಾನ್ ಡೂ ದಟ್. ಸೊ ಇದನ್ನು ನಾವು ಟ್ರೀಟ್ ಮಾಡಬೇಕಾಗ್ತದೆ. ಸೈಡ್ಸಲ್ಲಿ ಫಿಲ್ ಮಾಡಿದಂಥ ಸಾಯಿಲ್ ಏನಿದೆ, ಈ ಪಾರ್ಟಲ್ಲಿ ಫಿಲ್ ಮಾಡಿದಂಥ ಸಾಯಿಲ್ ಏನಿದೆ, ಇದನ್ನು ಪ್ರಾಪರಾಗಿ ನಾವು ಟ್ರೀಟ್ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಬೇಕಾಗೋ ಕೆಮಿಕಲ್ ಅಗೇನ್ 5 ಲೀಟರ್ಸ್ ಪರ್ ಸ್ಕ್ವೇರ್ ಮೀಟರ್ ಅಷ್ಟು ಕೆಮಿಕಲ್ನ ನಾವಲ್ಲಿ ಬಳಕೆ ಮಾಡ್ತೇವೆ. ಸೊ ನೆಕ್ಸ್ಟ್ ಸ್ಟೇಜ್ ಯಾವುದು, ಮೂರನೇ ಹಂತದಲ್ಲಿ ಎಲ್ಲಿ ಮಾಡ್ತೇವೆ, ಪ್ಲಿಂತ್ ಫಿಲ್ಲಿಂಗ್ ಮಾಡೋದಕ್ಕೆ ಮುಂಚೆ ಅಥವಾ ಫ್ಲೋರಿಂಗ್ನ ಮಾಡೋದಕ್ಕೆ ಮುಂಚೆ ವಿ ಹ್ಯಾವ್ ಟು ಡೂ ದಿ ಟ್ರೀಟ್ಮೆಂಟ್. ಸೊ ಫ್ಲೋರಿಂಗ್ ಹಾಕೋದಕ್ಕೆ ಮುಂಚೆ ಎಂಟೈರ್ ಲೆವೆಲ್ ಸರ್ಫೇಸ್ ಶುಡ್ ಬಿ ಟ್ರೀಟೆಡ್ ಅಟ್ ದ ರೇಟ್ ಆಫ್ 5 ಲೀಟರ್ಸ್ ಆಫ್ ಎಮಲ್ಷನ್ ಪರ್ ಸ್ಕ್ವೇರ್ ಮೀಟರ್. ಸೊ ಪ್ಲಿಂತ್ ಅಂತ ಏನು ಹಾಕ್ತೇವೆ ಅಥವಾ ಪ್ಲಿಂತ್ ಆದಮೇಲೆ ಫ್ಲೋರಿಂಗ್ನ ಏನು ಮಾಡ್ತೇವೆ, ಸೊ ಆ ಫ್ಲೋರಿಂಗ್ ಮಾಡೋ ಸ್ಟೇಜಲ್ಲಿ ಕೂಡ ಏನು ಮಾಡಬೇಕು, ಅದಕ್ಕೆ ಮುಂಚೆನೇ ನಾವು ಈ ಜಾಗದಲ್ಲಿ ವಿ ಹ್ಯಾವ್ ಟು ಅಪ್ಲೈ ದಿ ಕೆಮಿಕಲ್. ಓಕೆ, ಸೊ ಈ 3 ಸ್ಟೇಜಸಲ್ಲಿ ನಾವೇನು ಮಾಡ್ಬೋದು, ಸಾಯಿಲ್ ಟ್ರೀಟ್ಮೆಂಟನ್ನು ಮಾಡೋ ಮೂಲಕ ನಮ್ಮ ಬಿಲ್ಡಿಂಗ್ನ ಒಳಗಡೆ ಈ ಕೆಳಗ ಭಾಗದಲ್ಲಿ ಏನಿದೆ ಮಣ್ಣಿದೆ, ಈ ಮಣ್ಣಿನಿಂದ ನಮ್ಮ ಬಿಲ್ಡಿಂಗಿಗೆ ಈ ಟರ್ಮೈಟ್ಗಳು ಎಂಟ್ರ್ ಆಗೋದು, ಸೈಡಿಂದ ಟರ್ಮೈಟ್ಗಳು ಎಂಟ್ರ್ ಆಗೋದನ್ನು ಏನು ಮಾಡ್ಬೋದು, ವಿ ಕ್ಯಾನ್ ಮಿನಿಮೈಸ್ ಟು ಸರ್ಟನ್ ಎಕ್ಸ್ಟೆಂಟ್. So here we can see, okay, so they are doing the soil treatment, okay, by means of spraying. Okay, so ಅದರ ಮೂಲಕ ಏನು ಮಾಡ್ತಿದ್ದಾರೆ ಅಂತಂದರೆ, ಸೊ ಸರ್ಫೇಸಲ್ಲಿ ಏನಿರ್ತಕ್ಕಂಥ ಸಾಯಿಲ್ ಏನಿದೆ ಆ ಸಾಯಿಲಿಗೆ ಓಕೆ ಫಿಲ್ಡ್ ಅರ್ತ್ ಅಂತ ಏನು ಕರಿತೀವಿ. ಸೊ ಫಿಲ್ ಮಾಡಿದಂಥ ಅರ್ಥನಲ್ಲಿರ್ತಕ್ಕಂಥ ಬೇರೆ ಬೇರೆ ಟರ್ಮೈಟ್ ಡೆವಲಪ್ಮೆಂಟ್ ಮಾಡೋವಂಥ ಏಜೆನ್ಸೀಸ್ ಏನಿರ್ತವೆ ಅವುಗಳನ್ನ ತೆಗೆದು ಹಾಕಲಿಕ್ಕೆ ನಾವು ಇದನ್ನ ಮಾಡ್ತೇವೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಫಿಸಿಕಲ್ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ನ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಟರ್ಮೈಟ್ ಅಥವಾ ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತ ಏನು ಕರಿತೀವಿ. ಅದರಲ್ಲಿ ಮೂರನೇ ಪಾರ್ಟ್ ಯಾವುದು ಅಂದರೆ ಫಿಸಿಕಲ್ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ ಅಂತಿದೆ. ಸೊ ಫಿಸಿಕಲ್ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ ಅಂತಂದರೆ ನಾವು ಆರ್ಟಿಫಿಷಿಯಲ್ ಆಗಿ ಒಂದಷ್ಟು ಬ್ಯಾರಿಯರ್ಗಳನ್ನ ಅಥವಾ ಅಡೆತಡೆಗಳನ್ನ ಕ್ರಿಯೇಟ್ ಮಾಡೋ ಮೂಲಕ ನಾವು ಈ ಟರ್ಮೈಟ್ಗಳ ಮೂಮೆಂಟನ್ನು ವಿ ಆರ್ ಗೋಯಿಂಗ್ ಟು ರೆಸಿಸ್ಟ್ ಇಟ್. ಸೊ ಹೇಗೆ ಮಾಡ್ತಾರೆ, ಕಂಟಿನ್ಯೂಸ್ ಇಂಪೆನೆಟ್ರಬಲ್ ಫಿಸಿಕಲ್ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ ಮೇ ಬಿ ಪ್ರೊವೈಡೆಡ್ ಕಂಟಿನ್ಯೂಸ್ಲಿ ಅಟ್ ದಿ ಪ್ಲಿಂತ್ ಲೆವೆಲ್. ಸೊ ಪ್ಲಿಂತ್ ಲೆವೆಲಲ್ಲಿ ನಾವು ಈ ಇಂಪರ್ವಿಯಸ್ ಅಥವಾ ಇಂಪೆನೆಟ್ರಬಲ್ ಸ್ಟ್ರಕ್ಚರಲ್ ಬ್ಯಾರಿಯರ್ಗಳನ್ನ ಬಳಕೆ ಮಾಡಿ ಸೊ ಏನು ಟರ್ಮೈಟ್ ಇದೆ ಆ ಟರ್ಮೈಟ್ ಈಸಿಯಾಗಿ ಬಿಲ್ಡಿಂಗ್ ಒಳಗಡೆ ಎಂಟ್ರ್ ಆಗೋದನ್ನು ನಾವೇನು ಮಾಡ್ಬೋದು, ಐ ಕ್ಯಾನ್ ಮಿನಿಮೈಸ್. ಸೊ ಹೇಗೆ ಮಾಡ್ಬೋದು ಈ ಬ್ಯಾರಿಯರನ್ನು ಅಂದರೆ ಕಾಂಕ್ರೀಟ್ ಲೇಯರ್ಗಳೆಲ್ಲರೂ ಮಾಡಬಹುದು ಅಥವಾ ಮೆಟಲ್ ಲೇಯರ್ಗಳೆಲ್ಲರೂ ಮಾಡಬಹುದು. ಸೊ ಸಿಮೆಂಟ್ ಕಾಂಕ್ರೀಟ್ ಲೇಯರ್ ಮೇ ಬಿ ಆಫ್ 5 to 7.5 ಸೆಂಟಿಮೀಟರ್ ಥಿಕ್ನೆಸ್. ಸೊ ಬೇರೆ ಬೇರೆ ಥಿಕ್ನೆಸ್ಗೆ ನಾವೇನು ಮಾಡ್ಬೋದು, ಈ ಕಾಂಕ್ರೀಟ್ ಲೇಯರು ಅಥವಾ ಮೆಟಲ್ ಲೇಯರ್ಗಳನ್ನ ಕ್ರಿಯೇಟ್ ಮಾಡೋ ಮೂಲಕ ಈ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ಗಳನ್ನ ವಿ ಕ್ಯಾನ್ ಎಸ್ಟಾಬ್ಲಿಷ್. ಸೊ ಲೇಯರ್ ಏನಾಗಿರಬೇಕು ಅಥವಾ ಸ್ಟ್ರಕ್ಚರಲ್ ಬ್ಯಾರಿಯರ್ ಏನಿರಬೇಕು ಇದು ಪ್ರೊವೈಡ್ ಮಾಡಿದ್ದೇವೆ, ಇಟ್ ಶುಡ್ ಬಿ ಪ್ರೊಜೆಕ್ಟಿಂಗ್ ಔಟ್ಸೈಡ್ ದಿ structure, okay, up to 5 to 7.5 centimeter internally and externally. Okay, here we can see, so we can have a barrier like this. Okay, so this is our wall or plinth ಅಂತಂದ್ರೆ ಸೊ ಇದರ ಮೇಲ್ಭಾಗದಲ್ಲಿ ಏನು ಮಾಡ್ತೇವೆ ಅಂತಂದರೆ we have this type of the arrangement. Okay, either it may be of metal or it may be of ಕಾಂಕ್ರೀಟ್ ಆಗಬಹುದು. ಸೊ ನಾನ್ ಕರಡಬಲ್ ಶೀಟ್ಸ್ಗಳನ್ನ ಯೂಸ್ ಮಾಡ್ತೇವೆ, ಐದರ್ ಕಾಪರ್ ಅಥವಾ ಗ್ಯಾಲ್ವನೈಸ್ಡ್ ಐರನ್ ಶೀಟ್ಸ್ಗಳನ್ನ ಬಳಕೆ ಮಾಡಿ ಆಫ್ ಥಿಕ್ನೆಸ್ 0.8 mm. ಸೊ ಏನು ಮಾಡ್ತೀವಿ ಅಂತಂದರೆ ವಿ ವಿಲ್ ಹ್ಯಾವ್ ಅ ಫಿಸಿಕಲ್ ಸ್ಟ್ರಕ್ಚರಲ್ ಬ್ಯಾರಿಯರ್. ಸೊ ಕೆಲವೊಂದು ಸರಿ ಇದನ್ನು ಕೂಡ ಅದು ಡ್ಯಾಮೇಜ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ದ ಟರ್ಮೈಟ್ಸ್ ಮೇ ಬಿ ಎಂಟ್ರಿಂಗ್ ಇನ್ಸೈಡ್ ದಿ ಬಿಲ್ಡಿಂಗ್. ಓಕೆ, ಸೊ ದಿಸ್ ಇಸ್ ಒನ್ ಟೈಪ್ ಆಫ್ ದಿ ಅರೇಂಜ್ಮೆಂಟ್ ದಟ್ ವಿ ಕ್ಯಾನ್ ಯೂಸ್ ಫಾರ್ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್. So here also we can see here, okay, so we have provided a sheet here. Okay, so that sheet will be acting as a structural barrier or physical structural barrier. So this will resist the entry of the termites inside the building. So
ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದಿ ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್. ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂದರೆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಿ ಆದಮೇಲೆ, ಸೊ ಇಫ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಟರ್ಮೈಟ್ ಅಟ್ಯಾಕ್, ಸೊ ಅಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಾವು ನೆಕ್ಸ್ಟ್ ಸ್ಟೇಜಲ್ಲಿ ತಿಳ್ಕೊಳ್ಳೋಣ. ಸೊ ಇಟ್ ಈಸ್ ಅ ಮೇಂಟೆನೆನ್ಸ್ ಟ್ರೀಟ್ಮೆಂಟ್ ಅಂತ ಕರಿತೇವೆ. ಸೊ ಬಿಲ್ಡಿಂಗ್ಗಳ ರೆಗ್ಯುಲರ್ ಮೇಂಟೆನೆನ್ಸ್ ಆ್ಯಕ್ಟಿವಿಟಿ ಅಂತ ನೋಡ್ಬೋದು ಇನ್ನು. ಸೊ ಯಾವ ಬಿಲ್ಡಿಂಗ್ಗಳು ಆಗಲೇ ಟರ್ಮೈಟ್ ಅಟ್ಯಾಕ್ಗೆ ಒಳಗಾಗಿದ್ದಾವೋ ಅಂಥ ಕಡೆಗಳಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ದಿ ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್. ಸೊ ಈವನ್ ಆಫ್ಟರ್ ಎಂಟ್ರಿಂಗ್ ದಿ ಬಿಲ್ಡಿಂಗ್, ಸೊ ಅವು ಏನಾಗ್ತವೆ ಅಂತಂದರೆ ಸಾಯಿಲ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರ್ತವೆ. ಸೊ ಮುಂಚೆನೇ ನಾವು ಎಕ್ಸ್ಪ್ಲೈನ್ ಮಾಡಿದ್ದೇವೆ ಅದನ್ನ. ಓಕೆ, ಸೊ ಸಬ್ಟೆರೇನಿಯನ್ ಟರ್ಮೈಟ್ಗಳೇನಾಗ್ತವೆ ಅಂದರೆ ಸಾಯಿಲ್ನ ಜೊತೆಗೆ ಅಥವಾ ಮೇನ್ ಕಾಲೋನಿ ಏನಿದೆ ಸಾಯಿಲಲ್ಲಿ ಅದ್ರ ಜೊತೆಗೆ ಅವು ಕಾಂಟ್ಯಾಕ್ಟಲ್ಲಿ ಇರ್ತವೆ. ಸೊ ಈ ಫ್ಯಾಕ್ಟ್ ಏನಿದೆ ಅದನ್ನು ನಾವು ಬಳಕೆ ಮಾಡ್ಕೊಳ್ಳೋ ಮೂಲಕ ಸೊ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ಗಳನ್ನ ಎಫೆಕ್ಟಿವ್ ಆಗಿ ನಾವು ಪ್ರೊವೈಡ್ ಮಾಡ್ಬೋದು. ಸೊ ಇನ್ಸ್ಪೆಕ್ಷನನ್ನು ಮಾಡಬೇಕು ನಾವು ಸೈಟಲ್ಲಿ. ಸೊ ಮ್ಯಾಗ್ನಿಟ್ಯೂಡು ಮತ್ತು ಸ್ಪ್ರೆಡ್ ಆಫ್ ಟರ್ಮೈಟ್ ಯಾವ ಲೆವೆಲಿಗೆ ಆಗಿದೆ ನಿಮ್ಮ ಬಿಲ್ಡಿಂಗ್ಗಳಲ್ಲಿ ಅನ್ನೋದನ್ನ ತಿಳ್ಕೊಂಡು, ಸೊ ಯಾವ ಪಾಯಿಂಟಲ್ಲಿ ಟರ್ಮೈಟ್ ಎಂಟ್ರಿ ಆಗ್ತಿದೆ ಅನ್ನೋದನ್ನು ನಾವು ಅಸೆಸ್ ಮಾಡಿಬಿಟ್ಟು ಏನು ಮಾಡಬೇಕು, ವಿ ಹ್ಯಾವ್ ಟು ಸ್ಟಾರ್ಟ್ ಅವರ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್. ಸೊ ಎಲ್ಲೆಲ್ಲಿ ಬರ್ತದೆ ಕಾಲಮ್ಗಳ ಕಾಲಮ್ಸ್ಗಳಲ್ಲಿ ವಿಸಿನಿಟಿ ಅಂತಂದರೆ ಯಾವ ಪ್ಲೇಸಲ್ಲಿ ಈ ಟರ್ಮೈಟ್ಗಳು ಎಂಟ್ರ್ ಆಗ್ಬೋದು ಅನ್ನೋದನ್ನ ಫಸ್ಟ್ ವಿ ಹ್ಯಾವ್ ಟು ಸ್ಟಡಿ. ಕಾಲಮ್ಸ್ಗಳಲ್ಲಿ, ಬೇಸ್ಮೆಂಟ್ಗಳಲ್ಲಿ, ಸ್ಟೆಪ್ಸ್ ಲೀಡಿಂಗ್ ಫ್ರಮ್ ಗ್ರೌಂಡ್, ಓಕೆ, ಗ್ರೌಂಡಿಂದ ಶುರುವಾಗ್ತಕ್ಕಂಥ ಮೆಟ್ಲುಗಳಲ್ಲಿ, ಬಾತ್ರೂಮ್ಸ್ ಮತ್ತು ಲ್ಯಾಬರೇಟರೀಸ್ಗಳಲ್ಲಿ, ಲೀಕಿಂಗ್ ಪೈಪ್ಗಳಲ್ಲಿ ಅಥವಾ ಡ್ರೈನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ನಮಗೆ ಈ ಟರ್ಮೈಟ್ಗಳು ಬಿಲ್ಡಿಂಗ್ನ ಒಳಗಡೆ ಎಂಟ್ರ್ ಆಗುವಂಥ ಸಾಧ್ಯತೆ ಇದೆ. ಅಥವಾ ವುಡ್ ವರ್ಕ್ ಇದ್ದರೆ ಗ್ರೌಂಡಲ್ಲಿ ಆ ವುಡ್ ವರ್ಕ್ ಎಂಬೆಡ್ ಆಗಿದ್ದರೆ ಅಥವಾ ಗ್ರೌಂಡ್ ಒಳಗಡೆ ಎನ್ಕ್ಲೋಸ್ ಆಗಿದ್ದರೆ ಆವಾಗ ಕೂಡ ಏನಾಗುತ್ತೆ, ಇಟ್ ಈಸ್ ಸಬ್ಜೆಕ್ಟೆಡ್ ಟು ಅಟ್ಯಾಕ್ ಬೈ ದಿ ಟರ್ಮೈಟ್. ಓಕೆ, ಸೊ ಈ ಎಲ್ಲ ಏರಿಯಾಸ್ಗಳನ್ನು ನಾವು ಪ್ರಾಪರಾಗಿ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ವಿ ಹ್ಯಾವ್ ಟು ಸ್ಟಾರ್ಟ್ ದಿ ಟ್ರೀಟ್ಮೆಂಟ್. ಸೊ ಮಲ್ಟಿಸ್ಟೋರಿ ಬಿಲ್ಡಿಂಗ್ಗಳಲ್ಲಿ ಏನಾಗುತ್ತೆ, ಲಿಫ್ಟ್ ವೆಲ್ಗಳಲ್ಲಿ, ಲಿಫ್ಟ್ಗಾಗಿ ಸಪ್ರೇಟ್ ನಾವೇನು ಶಿಯರ್ ವಾಲ್ ಅಂತ ಕನ್ಸ್ಟ್ರಕ್ಷನ್ ಮಾಡಿರ್ತೀವಿ ಅಥವಾ ಲಿಫ್ಟನ್ನ ಆಪ್ರೇಷನ್ಗಾಗಿ ನಾವು ಒಂದು ಸಪ್ರೇಟ್ ವಾಲ್ನ RCC ವಾಲ್ನ ಎರೆಕ್ಟ್ ಮಾಡಿರ್ತಾವಲ್ಲ, ಸೊ ಅಂಥ ಕಡೆಗಳಲ್ಲಿ ವಿ ಆರ್ ಗೋಯಿಂಗ್ ಟು ಸಿ ದಟ್ ಟರ್ಮೈಟ್. ಓಕೆ, ಸೊ ಕೇಸಿಂಗ್ ಕವರಿಂಗ್ಸ್ ಆಫ್ ಎಲೆಕ್ಟ್ರಿಕಲ್ ವೈರಿಂಗ್ಸ್, ಓಕೆ, ಎಲೆಕ್ಟ್ರಿಕಲ್ ವೈರಿಂಗ್ಗಳ ಕೇಸಿಂಗಲ್ಲಿ ಕೂಡ ಇವು ಬಿಲ್ಡಿಂಗ್ ಒಳಗಡೆ ಎಂಟ್ರ್ ಆಗ್ತವೆ. ವಾಟರ್ ಸಪ್ಲೈ ಲೈನ್ಸ್ಗಳಲ್ಲಿ, ಸಾಯಿಲ್ ಪೈಪ್ಗಳಲ್ಲಿ, ಓಕೆ, ಸೊ ವೇಸ್ಟ್ ವಾಟರ್ ಪೈಪ್ ಮತ್ತು ಏನು ನಮ್ಮ ಸ್ಯಾನಿಟರಿ ಪೈಪ್ಸ್ ಇರ್ತವೆ ಅವುಗಳಲ್ಲಿ ಕೂಡ ಏನಾಗುತ್ತೆ, ಟರ್ಮೈಟ್ಗಳು ಬಿಲ್ಡಿಂಗ್ನ ಒಳಗಡೆ ಎಂಟ್ರ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಎಲ್ಲೆಲ್ಲಿ ಶೆಲ್ಟರ್ ಟ್ಯೂಬ್ಗಳು ಕಂಡು ಬರ್ತವೆ ಅವುಗಳನ್ನ ನಾವು ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಬೇಕು. ಹೇಗೆ ಡೆಸ್ಟ್ರಾಯ್ ಮಾಡಬೇಕು, ಆ್ಯಂಟಿ ಟರ್ಮೈಟ್ ಎಮಲ್ಷನ್ಗಳನ್ನ ಇಂಜೆಕ್ಟ್ ಮಾಡೋ ಮೂಲಕ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಡೆಸ್ಟ್ರಾಯ್ ದಿ ಶೆಲ್ಟರ್ ಟ್ಯೂಬ್ಸ್. ಅಥವಾ ಈ ಏನು ಟರ್ಮೈಟ್ಗಳು ಎಂಟ್ರಿ ಆಗ್ತಕ್ಕಂಥ ಪಾತ್ ಇದೆ ಅದಕ್ಕೆ ನಾವು ಶೆಲ್ಟರ್ ಟ್ಯೂಬ್ ಅಂತ ಕರಿತೇವೆ. ಅಥವಾ ವಾಸ ಮಾಡ್ತಕ್ಕಂಥ ಜಾಗ ಏನಿರ್ತದೆ ದಟ್ ಇಸ್ ಕಾಲ್ಡ್ ಅ ಶೆಲ್ಟರ್ ಟ್ಯೂಬ್ ಅಂತ ಕರಿತೇವೆ. ಸೊ ಆ ಥರ ಶೆಲ್ಟರ್ ಟ್ಯೂಬ್ಗಳನ್ನ ಕಂಪ್ಲೀಟಾಗಿ ವಿ ಹ್ಯಾವ್ ಟು ಡೆಸ್ಟ್ರಾಯ್. ಇಫ್ ದ ಅಟ್ಯಾಕ್ ಈಸ್ ಸಿವಿಯರ್, ಓಕೆ, ಸೊ ಏನು ಮಾಡಬೇಕು, ತುಂಬ ಜಾಸ್ತಿ ಟರ್ಮೈಟ್ ಅಟ್ಯಾಕ್ ಆಗಿಬಿಟ್ಟಿದೆ ಬಿಲ್ಡಿಂಗಿಗೆ ಅಂತಂದರೆ, ಸೊ ಬಿಲ್ಡಿಂಗಿನ ಸುತ್ತಲೂ ನಾವೇನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ದಿ ನಂಬರ್ ಆಫ್ ಹೋಲ್ಸ್. ಸೊ ಅದಕ್ಕೆ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಇಂಜೆಕ್ಟ್ ದಿ ಆ್ಯಂಟಿ ಟರ್ಮೈಟ್ ಎಮಲ್ಷನನ್ನು ಇಂಜೆಕ್ಟ್ ಮಾಡಬೇಕಾಗ್ತದೆ. ಬಿಲ್ಡಿಂಗ್ನ ಸರ್ಕಂಫರೆನ್ಸ್ ಅಥವಾ ಪೆರಿಫೆರಿ ಅಂತ ಏನು ಕರಿತೀವಿ ಸುತ್ತಲೂ ವಿ ಹ್ಯಾವ್ ಟು ಡೂ ದಿ ನಂಬರ್ ಆಫ್ ಡ್ರಿಲ್ಲಿಂಗ್ಸ್. ಓಕೆ, ಸೊ ಡ್ರಿಲ್ ಮಾಡಿಬಿಟ್ಟು ಅದರ ಮೂಲಕ ಈ ಆ್ಯಂಟಿ ಟರ್ಮೈಟ್ ಎಮಲ್ಷನನ್ನು ಇಂಜೆಕ್ಟ್ ಮಾಡೋ ಮೂಲಕ ವಿ ಕ್ಯಾನ್ ಹ್ಯಾವ್ ದಿ ಟ್ರೀಟ್ಮೆಂಟ್. ಸೊ ಎಷ್ಟುವರೆಗೆ ಮಾಡ್ಬೋದು, 30 centimeter ಡೆಪ್ತ್ವರೆಗೆ ವಿ ಕ್ಯಾನ್ ಡೂ ದಿಸ್ ಟೈಪ್ ಆಫ್ ಟ್ರೀಟ್ಮೆಂಟ್. ಸೊ ಹಿಯರ್ ವಿ ಕ್ಯಾನ್ ಸಿ ದಿ ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ದಟ್ ಈಸ್ ಗೋಯಿಂಗ್ ಆನ್. ಸೊ ದೇ ಆರ್ ಹ್ಯಾವ್ ಡೂಯಿಂಗ್ ದಿ ಡ್ರಿಲ್ಲಿಂಗ್ ಆಪರೇಷನ್. ಸೊ ಡ್ರಿಲ್ಲಿಂಗ್ ಆಪರೇಷನ್ ಮಾಡಿಬಿಟ್ಟು ಅದರೊಳಗೆ ಹೈ ಪ್ರೆಷರಲ್ಲಿ ಏನು ಮಾಡ್ತಾರೆ, ಆ ಕೆಮಿಕಲನ್ನು ವಿ ಆರ್ ಗೋಯಿಂಗ್ ಟು ಇಂಜೆಕ್ಟ್ ಇಟ್. ಸೊ ಹಿಯರ್ ವಿ ಆರ್ ಸ್ಪ್ರೇಯಿಂಗ್ ದಿ ಕೆಮಿಕಲ್. ಓಕೆ, ಸೊ ಕೆಮಿಕಲ್ನ ಸ್ಪ್ರೇ ಮಾಡ್ತಾ ಇದ್ದೇವೆ. ಸೊ ದೀಸ್ ಆರ್ ದಿ ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್. ಅಂದರೆ ಒನ್ಸ್ ಆಫ್ಟರ್ ಕನ್ಸ್ಟ್ರಕ್ಷನ್ ಆಫ್ ದಿ ಬಿಲ್ಡಿಂಗ್ನ ಯೂಸ್ ಮಾಡುವಾಗ ಓವರ್ ದಿ ಪೀರಿಯಡ್ ಆಫ್ ಇಯರ್ಸ್ ಏನಾಗುತ್ತೆ, ದೇ ಆರ್ ಸಬ್ಜೆಕ್ಟೆಡ್ ಟು ಟರ್ಮೈಟ್ ಅಟ್ಯಾಕ್. ಸೊ ಅಂಥ ಟೈಮಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ದಿಸ್ ಟೈಪ್ ಆಫ್ ದಿ ಆಪರೇಷನ್ಸ್. ಸೊ ಎಂಟ್ರಿ ಆಫ್ ಟರ್ಮೈಟನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸೊ ಏನು ಮಾಡ್ತೀವಿ, 12 mm ಡಯಾ ಹೋಲ್ಸ್ನ ಡ್ರಿಲ್ ಮಾಡ್ತೀವಿ. ಸೊ ಅಟ್ 30 centimeter ಸೆಂಟರ್ ಟು ಸೆಂಟರ್ ಅಟ್ ಅನ್ ಆ್ಯಂಗಲ್ ಆಫ್ 45 degree. ಸೊ ಇಲ್ಲಿ ಮಾಡ್ತಾ ಇದ್ದಾರೆ, ಡ್ರಿಲ್ಲಿಂಗ್ ಪ್ರಾಸೆಸ್ ನಡೀತಾ ಇದೆ. ಸೊ ಈಗ ಡ್ರಿಲ್ಲಿಂಗ್ ಪ್ರಾಸೆಸ್ ಮಾಡಲಿಕ್ಕೆ 12 mm ಡಯಾದ ಡ್ರಿಲ್ನ ನಾವು ಯೂಸ್ ಮಾಡ್ತೀವಿ. ಅಟ್ ಸ್ಪೇಸಿಂಗ್ 30 centimeter ಸೆಂಟರ್ ಟು ಸೆಂಟರ್ ಕೊಟ್ಟಿರ್ತೀವಿ. ಸೊ 45 degree ಆ್ಯಂಗಲಲ್ಲಿ ಎರಡೂ ಕಡೆಗಳಲ್ಲಿ, ಗೋಡೆಯ ಎರಡೂ ಕಡೆಗಳಲ್ಲಿ ಏನು ಮಾಡಬೇಕು, ನಾವು ಹೋಲ್ಸ್ನ ಡ್ರಿಲ್ ಮಾಡಬೇಕು. ಅದರ ಮೂಲಕ ಹೋಲ್ಸ್ನ ಮೂಲಕ ಕೆಮಿಕಲ್ ಎಮಲ್ಷನನ್ನು ಪಂಪ್ ಮಾಡಬೇಕು ಹೈ ಪ್ರೆಷರಲ್ಲಿ. ಸೊ ದೇರ್ ಬೈ ವಿ ಕ್ಯಾನ್ ಅಚೀವ್ ದಿ ಟ್ರೀಟ್ಮೆಂಟ್ ಇನ್ ಎ ಪ್ರಾಪರ್ ವೇ. ಆಮೇಲೆ ಹೋಲ್ಸ್ನ ಏನು ಮಾಡಬೇಕು, ವಿ ಹ್ಯಾವ್ ಟು ಸೀಲ್ ಪ್ರಾಪರ್ಲಿ. ಸೊ ದ ಟ್ರೀಟ್ಮೆಂಟ್ ಆಫ್ ಡ್ರಿಲ್ಲಿಂಗ್ ಪಂಚ್ ಹೋಲ್ಸ್ ಆ್ಯಂಡ್ ಪಂಪಿಂಗ್ ಕೆಮಿಕಲ್ ಎಮಲ್ಷನ್ ಈಸ್ ಕ್ಯಾರಿಡ್ ಔಟ್ ಅಟ್ ಕ್ರಿಟಿಕಲ್ ಲೊಕೇಶನ್ಸ್. ಎಲ್ಲೆಲ್ಲಿ ಮಾಡ್ತೀವಿ, ಗೋಡೆಗಳ ಕಾರ್ನರ್ಗಳಲ್ಲಿ ಮತ್ತು ವಾಲು ಮತ್ತು ಸ್ಲ್ಯಾಬ್ ಅಥವಾ ಫ್ಲೋರ್ ಏನು ಮೀಟ್ ಆಗುತ್ತೆ ಅಂಥ ಕಡೆಗಳಲ್ಲಿ ಏನು ಮಾಡ್ತೇವೆ, ಈ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಕಾಲಮ್ ಬೇಸ್ಗಳಲ್ಲಿ ಮಾಡ್ತೇವೆ. ಕಾಲಮ್ ಏನು ಗ್ರೌಂಡಿಗೆ ರೀಚ್ ಆಗಿರುತ್ತೆ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ದಿಸ್. ಪ್ಲೇಸ್ ಆಫ್ ಎಂಬೆಡ್ಮೆಂಟ್ ಆಫ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಎಕ್ಸೆಟ್ರಾ.
ಓಕೆ. ಸೊ ಎಲ್ಲೆಲ್ಲಿ ಡೋರು ವಿಂಡೋಗಳು ಸಾಯಿಲ್ನ ಹತ್ತಿರ ಅಥವಾ ಸಾಯಿಲ್ಗೆ ಹತ್ತಿರದಲ್ಲಿ ಕಂಡು ಬರ್ತವೆ ಅಂಥ ಕಡೆಗಳಲ್ಲಿ ಏನು ಮಾಡ್ತೇವೆ, ಅಥವಾ ಎಲ್ಲಿ ವಿಂಡೋ ಮತ್ತು ಡೋರ್ ಲೆವೆಲ್ ತುಂಬ ಕೆಳಗಿರುತ್ತೆ ಅಂಥ ಕಡೆಗಳಲ್ಲಿ ವಿ ಕ್ಯಾನ್ ಡೂ ದಿಸ್ ಟೈಪ್ ಆಫ್ ಹೋಲ್ಸ್. ಸೊ ಈವನ್ ಈ ಹೋಲ್ಗಳನ್ನ ವುಡ್ ವರ್ಕಿಗೆ ಕೂಡ ಮಾಡಬಹುದು. ಸೊ ಆಯಿಲ್ ಬೇಸ್ಡ್ ಕೆಮಿಕಲ್ ಎಮಲ್ಷನನ್ನು ಪ್ರೊವೈಡ್ ಮಾಡೋ ಮೂಲಕ ಏನು ಮಾಡ್ಬೋದು ಅಂತಂದರೆ ಆ ವುಡ್ಡಲ್ಲಿರ್ತಕ್ಕಂಥ ಟರ್ಮೈಟ್ಗಳನ್ನ ನಾವು ಕಂಪ್ಲೀಟಾಗಿ ತೆಗೆದುಹಾಕ್ಬೋದು. ಸೊ ಇಲ್ಲಿವರೆಗೆ ನಾವು ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ದಿ ಟರ್ಮೈಟ್ಸ್ ದಟ್ ಆರ್ ಅವೈಲೇಬಲ್. ಸೊ ಟರ್ಮೈಟ್ಸ್ ಯಾವ್ಯಾವ ಥರದಲ್ಲಿ ಕಂಡು ಬರ್ತವೆ, ಸೊ ಆ ಟರ್ಮೈಟ್ಗಳನ್ನ ರಿಮೂವ್ ಮಾಡಲಿಕ್ಕೆ ನಮಗೆ ಯಾವ ಥರದ ಟರ್ಮೈಟ್ ಟ್ರೀಟ್ಮೆಂಟ್ ಪ್ರೊಸೆಸ್ಗಳು ಅವೈಲೇಬಲ್ ಇದೆ, ಸೊ ಅದನ್ನು ಹೇಗೆ ಕ್ಯಾರಿ ಔಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಫಸ್ಟು ಟರ್ಮೈಟ್ಗಳಲ್ಲಿ ಡ್ರೈವುಡ್ ಟರ್ಮೈಟ್ ಮತ್ತು ಸಬ್ಟೆರೇನಿಯನ್ ಟರ್ಮೈಟ್ ಅಂತ ಎರಡು ಥರದ ಟರ್ಮೈಟ್ಗಳು ಕಂಡು ಬರ್ತವೆ. ಸೊ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ಗಳಲ್ಲಿ ವಿ ಹ್ಯಾವ್ 2 ಸ್ಟೇಜಸ್. ಒಂದು ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತ ಕರಿತೇವೆ, ಮತ್ತೊಂದು ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತ ಕರಿತೇವೆ. ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಏನಂದರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಥವಾ ಕನ್ಸ್ಟ್ರಕ್ಷನ್ ನಡೀತಿರುವಾಗೇ ನಾವು ನಮ್ಮ ಬಿಲ್ಡಿಂಗ್ಸ್ ಸೈಟನ್ನು ಮತ್ತು ನಮ್ಮ ಸ್ಟ್ರಕ್ಚರ್ಸನ್ನು ಏನು ಮಾಡ್ತೀವಿ, ಪ್ಯಾರಲಲ್ ಆಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಯುವಾಗೇ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟಿಂದ ಪ್ರೊಟೆಕ್ಟ್ ಮಾಡ್ತೇವೆ. ಆ ಥರದ ಪ್ರೊಸೆಸ್ಗೆ ಪ್ರೀ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತ ಕರಿತೇವೆ. ಪೋಸ್ಟ್ ಕನ್ಸ್ಟ್ರಕ್ಷನ್ ಟ್ರೀಟ್ಮೆಂಟ್ ಅಂತಂದರೆ ಬಿಲ್ಡಿಂಗು ಯಾವಾಗ ಯೂಸೇಜಲ್ಲಿರುತ್ತೆ ಅಥವಾ ಬಿಲ್ಡಿಂಗನ್ನು ನಾವು ಬಳಕೆ ಮಾಡುವಂಥ ಟೈಮಲ್ಲಿ, ಸೊ ಬಿಲ್ಡಿಂಗ್ ಆಫ್ಟರ್ ಸಮ್ ಇಯರ್ಸ್ ಏನಾಗುತ್ತೆ, ಇಟ್ ಈಸ್ ಸಬ್ಜೆಕ್ಟೆಡ್ ಟು ಟರ್ಮೈಟ್ ಅಟ್ಯಾಕ್. ಅಂಥ ಟೈಮಲ್ಲಿ ನಾವು ಹೇಗೆಲ್ಲ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟನ್ನು ಪ್ರೊವೈಡ್ ಮಾಡಬೇಕು, ಅದರ ಮೂಲಕ ಬಿಲ್ಡಿಂಗಲ್ಲಿ ವುಡ್ಡು ಮತ್ತು ಬಿಲ್ಡಿಂಗಲ್ಲಿ ಯೂಸ್ ಮಾಡಿರೋ ಬೇರೆ ಬೇರೆ ಕಾಂಪೊನೆಂಟ್ಗಳನ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಸೊ ನೆಕ್ಸ್ಟ್ ವಿ ವಿಲ್ ಹ್ಯಾವ್ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ದ ಡ್ಯಾಶ್ ಆರ್ ಪಾಪ್ಯುಲರ್ಲಿ ನೋನ್ ಆಸ್ ವೈಟ್ ಆ್ಯಂಟ್ಸ್ ದೋ ದೇ ಆರ್ ಇನ್ ನೋ ವೇ ರಿಲೇಟೆಡ್ ಟು ಆ್ಯಂಟ್ಸ್. ಸೊ ಯಾವುದನ್ನು ನಾವು ವೈಟ್ ಆ್ಯಂಟ್ ಅಂತ ಕರಿತೇವೆ? ಸೊ ಟರ್ಮೈಟ್ಸ್, ಆ್ಯಂಟ್ಸ್, ಬಗ್ಸ್, ಬೀಟಲ್ಸ್. ಸೊ ದ ಆನ್ಸರ್ ಈಸ್ ಎ, ಟರ್ಮೈಟ್ಸ್. ಓಕೆ. ಸೊ ಟರ್ಮೈಟ್ಸ್ಗಳು ಪಾಪ್ಯುಲರ್ ಆಗಿ ನಾವು ವೈಟ್ ಆ್ಯಂಟ್ ಅಂತೇಳಿ ಕರಿತೇವೆ. So the term dash is used to indicate the treatment which is given to a building so as to prevent or control the growth of termite in a building. So ಟರ್ಮೈಟ್ಗಳ ಏನು ಟ್ರೀಟ್ಮೆಂಟ್ ಮಾಡೋ ಪ್ರೊಸೆಸ್ಗೆ ನಾವು ಏನಂತ ಕರಿತೇವೆ, ಅಥವಾ ಪ್ರಿವೆನ್ಷನ್ ಆಫ್ ಟರ್ಮೈಟನ್ನು ಮಾಡುವಂಥ ಪ್ರೊಸೆಸ್ಗೆ ಏನು ಕರಿತೇವೆ? ಡ್ಯಾಮ್ ಪ್ರೂಫಿಂಗ್, ವಾಟರ್ ಪ್ರೂಫಿಂಗ್, ಲೀಕೇಜ್ ಪ್ರೂಫಿಂಗ್, ಟರ್ಮೈಟ್ ಪ್ರೂಫಿಂಗ್. ಸೊ ದ ಆನ್ಸರ್ ಈಸ್ ಡಿ, ಟರ್ಮೈಟ್ ಪ್ರೂಫಿಂಗ್ ಅಂತ ಕರಿತೇವೆ. ಸೊ ಡ್ಯಾಶ್ ಆರ್ ಆಲ್ಸೋ ನೋನ್ ಆಸ್ ನಾನ್ ಸಬ್ಟೆರೇನಿಯನ್ ಆರ್ ವುಡ್ ನೆಸ್ಟಿಂಗ್ ಟರ್ಮೈಟ್ಸ್. ಸೊ ಯಾವುದನ್ನು ನಾನ್ ಸಬ್ಟೆರೇನಿಯನ್ ಆರ್ ವುಡ್ ನೆಸ್ಟಿಂಗ್ ಟರ್ಮೈಟ್ಸ್ ಅಂತ ಕರಿತೇವೆ? ಸಬ್ಟೆರೇನಿಯನ್ ಟರ್ಮೈಟ್ಸ್, ಗ್ರೌಂಡ್ ನೆಸ್ಟಿಂಗ್ ಟರ್ಮೈಟ್ಸ್, ಡ್ರೈವುಡ್ ಟರ್ಮೈಟ್ಸ್, ವೈಟ್ ಆ್ಯಂಟ್ಸ್. ಸೊ ದ ಆನ್ಸರ್ ಈಸ್ ಸಿ, ಡ್ರೈವುಡ್ ಟರ್ಮೈಟ್ಸ್. ಸೊ ಡ್ರೈವುಡ್ ಟರ್ಮೈಟ್ಸ್ಗಳನ್ನ ನಾನ್ ಸಬ್ಟೆರೇನಿಯನ್ ಟರ್ಮೈಟ್ಸ್ ಅಂತ ಕೂಡ ಕರಿತೇವೆ, ಅಥವಾ ವುಡ್ ನೆಸ್ಟಿಂಗ್ ಟರ್ಮೈಟ್ಸ್ ಅಂತ ಕೂಡ ಕರಿತೇವೆ. ಸೊ ಇವು ವುಡ್ಡಲ್ಲಿ ಮಾತ್ರ ವಾಸ ಮಾಡ್ತಕ್ಕಂಥ ಟರ್ಮೈಟ್ಗಳಾಗಿರ್ತವೆ. ಸೊ ದೇ ಡೋಂಟ್ ಹ್ಯಾವ್ ದಿ ಕಾಂಟ್ಯಾಕ್ಟ್ ವಿತ್ ದಿ ಸಾಯಿಲ್. ಓಕೆ. ಸೊ ಸಾಯಿಲ್ ಮಾಯ್ಶ್ಚರ್ ಜೊತೆಗೆ ಇವು ಕಾಂಟ್ಯಾಕ್ಟಲ್ಲಿ ಇರೋದಿಲ್ಲ. ಸೊ ಡ್ಯಾಶ್ ಟರ್ಮೈಟ್ಸ್ ಕೆನಾಟ್ ಸರ್ವೈವ್ ಆರ್ ಲಿವ್ ವಿತೌಟ್ ಮೇಂಟೈನಿಂಗ್ ಎ ಕನೆಕ್ಷನ್ ವಿತ್ ದಿ ಸಾಯಿಲ್. ಸೊ ಯಾವ ಟರ್ಮೈಟ್ಗಳು ಸಾಯಿಲ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರದೆ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ? ವೈಟ್ ಆ್ಯಂಟ್ಸ್, ಡ್ರೈವುಡ್ ಟರ್ಮೈಟ್ಸ್, ಸಬ್ಟೆರೇನಿಯನ್ ಟರ್ಮೈಟ್ಸ್, ನಾನ್ ಸಬ್ಟೆರೇನಿಯನ್ ಟರ್ಮೈಟ್ಸ್. ಸೊ ಸಬ್ಟೆರೇನಿಯನ್ ಟರ್ಮೈಟ್ಸ್ಗಳು ಸಾಯಿಲ್ನ ಮಾಯ್ಶ್ಚರ್ನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಲೇಬೇಕು. ಸೊ ಇಲ್ಲ ಅಂತಂದರೆ ಅವು ವಾಸ ಅಥವಾ ಅವುಗಳ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸೊ ದ ಎಂಟ್ರಿ ಆಫ್ ಡ್ಯಾಶ್ ಟರ್ಮೈಟ್ಸ್ ಇಂಟು ಬಿಲ್ಡಿಂಗ್ ಟೇಕ್ಸ್ ಪ್ಲೇಸ್ ಥ್ರೂ ಕ್ರ್ಯಾಕ್ಸ್ ಆರ್ ಫಿಷರ್ಸ್ ಆಫ್ ಈವನ್ 0.5 mm thickness in concrete and masonry, floor joint, etc. So ground nesting termites, non-subterranean termites, drywood termites, white ants. ಸೊ ಗ್ರೌಂಡ್ ನೆಸ್ಟಿಂಗ್ ಟರ್ಮೈಟ್ಸ್ ಅಂತ ಕರಿತೇವೆ. ಸೊ ಗ್ರೌಂಡಲ್ಲಿ ಗೂಡುಗಳನ್ನ ಕಟ್ಟಿಕೊಂಡು ಇರತಕ್ಕಂಥ ಏನು ಟರ್ಮೈಟ್ಸ್ಗಳಿದೆ ಅವು ಬಿಲ್ಡಿಂಗ್ನ ಒಳಗಡೆ ಹೇಗೆ ಎಂಟ್ರ್ ಆಗ್ತವೆ ಅಂದರೆ 0.5 mm ಥಿಕ್ನೆಸ್ ಇರತಕ್ಕಂಥ ಕ್ರ್ಯಾಕ್ಸ್ ಇದ್ದರೂ ಕೂಡ ಅವುಗಳ ಮೂಲಕ ಈಸಿಯಾಗಿ ಬಿಲ್ಡಿಂಗ್ನ ಒಳಗಡೆ ಎಂಟ್ರ್ ಆಗೋ ಸಾಧ್ಯತೆ ಇದೆ. ವಿಚ್ ಕೆಮಿಕಲ್ ಈಸ್ ಯೂಸ್ಡ್ ಆಸ್ ಅ ಸಾಲ್ಟ್ ಟ್ರೀಟ್ಮೆಂಟ್ ಇನ್ ಟರ್ಮೈಟ್ ಪ್ರೂಫಿಂಗ್? ಯಾವ ಕೆಮಿಕಲ್ನ ನಾವು ಬಳಕೆ ಮಾಡ್ತೇವೆ? ಕ್ಲೋರಿನ್, ಬ್ರೋಮಿನ್, ಐಡ್ರಿನ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಿ, ಐಡ್ರಿನ್. ಸೊ ಐಡ್ರಿನ್ ಅನ್ನೋ ಕೆಮಿಕಲನ್ನು ನಾವು ಸಾಯಿಲ್ ಟ್ರೀಟ್ಮೆಂಟಲ್ಲಿ, ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ಗಳಲ್ಲಿ ಮ್ಯಾಕ್ಸಿಮಮ್ ಬಳಕೆ ಮಾಡ್ತೇವೆ. ಕೆಮಿಕಲ್ ಲೈಕ್ DDT, PHP, PCP, etc. ಆರ್ ಯೂಸ್ಡ್ ಇನ್ ವಿಚ್ ಮೆಥಡ್ ಆಫ್ ಟರ್ಮೈಟ್ ಪ್ರೂಫಿಂಗ್? ಸೊ ಇದನ್ನೆಲ್ಲ ಎಲ್ಲಿ ಬಳಕೆ ಮಾಡ್ತೇವೆ? ಸ್ಟ್ರಕ್ಚರಲ್ ಬ್ಯಾರಿಯರ್, ಸಾಯಿಲ್ ಟ್ರೀಟ್ಮೆಂಟ್ ಯೂಸಿಂಗ್ ಪೌಡರ್, ಸಾಯಿಲ್ ಟ್ರೀಟ್ಮೆಂಟ್ ಯೂಸಿಂಗ್ ಎಮಲ್ಷನ್, ಎಲೆಕ್ಟ್ರಾನಿಕ್ ಮೆಥಡ್. ಸೊ ಸಾಯಿಲ್ ಟ್ರೀಟ್ಮೆಂಟ್ ಯೂಸಿಂಗ್ ಎಮಲ್ಷನ್ ಅನ್ನೋ ಮೆಥಡಲ್ಲಿ ನಾವು ಈ ಬೇರೆ ಬೇರೆ ಕೆಮಿಕಲ್ಗಳ ಸೊಲ್ಯೂಷನನ್ನು ಪ್ರಿಪೇರ್ ಮಾಡಿ
ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟನ್ನು ಕ್ಯಾರಿ ಔಟ್ ಮಾಡ್ತೇವೆ. In which method of termite proofing insecticides are poisonous? Chemical, burning, watering, blowing. ಸೊ ಕೆಮಿಕಲ್ ಟ್ರೀಟ್ಮೆಂಟಲ್ಲಿ ಟರ್ಮೈಟ್ಗಳನ್ನು ನಾವು ಕೊನೆಗಾಣಿಸ್ಲಿಕ್ಕೆ ಅಥವಾ ಟರ್ಮೈಟ್ಗಳನ್ನ ಎಂಡ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಇನ್ಸೆಕ್ಟಿಸೈಡ್ಸ್. ಸೊ ಅವು ಪಾಯ್ಸನಸ್ ಆಗಿರ್ತವೆ. ಸೊ ಕೆಮಿಕಲ್ ಟ್ರೀಟ್ಮೆಂಟಲ್ಲಿ ನಾವು ಅವುಗಳನ್ನ ಬಳಕೆ ಮಾಡ್ತೇವೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಎ, ಕೆಮಿಕಲ್ ಟ್ರೀಟ್ಮೆಂಟ್. ಸೊ ಟು ಪ್ರಿವೆಂಟ್ ದಿ ಎಂಟ್ರಿ ಆಫ್ ಟರ್ಮೈಟ್ಸ್ ಥ್ರೂ ವಾಲ್ಸ್, ದಿ impenetrable physical dash may be provided continuously at plinth level. So chemical barriers, structural barrier, physical barrier, water barrier. ಸ್ಟ್ರಕ್ಚರಲ್ ಬ್ಯಾರಿಯರ್ ಅಂತ ಕರಿತೇವೆ. ಫಿಸಿಕಲ್ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ಗಳು ಮೆಕ್ಯಾನಿಕಲ್ ಆಗಿ ಏನು ಟರ್ಮೈಟ್ಗಳಿರ್ತವೆ ಆ ಟರ್ಮೈಟ್ಗಳನ್ನ ತಡೆಗಟ್ಟುವಂಥ ಕೆಲಸವನ್ನು ಮಾಡ್ತವೆ. ಸೊ ವಿಚ್ ಮೆಥಡ್ ಈಸ್ ಲೈಕ್ಲಿ ಟು ಬಿ ಡ್ಯಾಮೇಜ್ಡ್ ಬೈ ದ ಟರ್ಮೈಟ್ಸ್? ಕೆಮಿಕಲ್ ಮೆಥಡ್, ಸ್ಟ್ರಕ್ಚರಲ್ ಬ್ಯಾರಿಯರ್, ಸಾಯಿಲ್ ಟ್ರೀಟ್ಮೆಂಟ್, ಪಾಯ್ಸನಸ್ ಇನ್ಸೆಕ್ಟಿಸೈಡ್ಸ್. ಸೊ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ಗಳನ್ನ ಅವು ಬ್ರೇಕ್ ಮಾಡುವಂಥ ಕೆಪಾಸಿಟಿ ಕೂಡ ನಾವು ಬೇರೆ ಬೇರೆ ಥರದ ಟರ್ಮೈಟ್ಗಳಿಗೆ ಇರುತ್ತೆ. ಸೊ ಆ ಉದ್ದೇಶದಿಂದ ಸೊ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ಗಳು ಕೂಡ ಏನಾಗ್ತವೆ, ಟರ್ಮೈಟ್ಗಳಿಂದ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ತುಂಬ ಇರ್ತದೆ. ಓಕೆ, ಸೊ ದೀಸ್ ಆರ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ವಿತ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನೌ. ಸೊ ಆನ್ ದಟ್ ಬೇಸಿಸ್ ಸೊ ವಿ ಹ್ಯಾವ್ this much of multiple choice questions. So these are the reference books that we have used for our presentation.